ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಎಲ್ಲದು 2025 ಹೇಗೆ ನಡೀತಾ ಇದೆ? ಹೊಸ ಎಕ್ಸ್ಪೀರಿಯನ್ಸಸ್ಗೆಲ್ಲ ರೆಡಿ ಆಗ್ತಾ ಇದ್ದೀರಾ? ಹೊಸ ಚಾಪ್ಟರ್ಗೆ, ಹೊಸ ಎನರ್ಜೀಸ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಸೋಫಾ 2025ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆಯಾ ಅಂತ ಹೇಳಿ. ಎನಿವೇ, ಇವತ್ತಿನ ರೀಡಿಂಗ್, ಇವತ್ತಿನ ಟಾಪಿಕ್ ಬಂದು ನಾವು ಮಾತಾಡ್ತಾ ಇರೋದು ನೀವು ಹೇಗೆ ಈ ಹೊಸ ಅಧ್ಯಾಯದಲ್ಲಿ, ಹೊಸ ಚಾಪ್ಟರಲ್ಲಿ, ಹೊಸ ವರ್ಷದಲ್ಲಿ ಯಾವ ರೀತಿ ನೀವು ಬದಲಾಗ್ತಾ ಇದ್ದೀರಾ, ನೀವು ಬದಲಾಗ್ತಾ ಇರೋದ್ರಿಂದ ನಿಮ್ಮ ಜೀವನ ಯಾವ ರೀತಿ ಟರ್ನ್ ತಗೊಳ್ತಾ ಇದೆ, ಯಾವ ರೀತಿ ಬದಲಾಗತ್ತೆ, ಅದೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಈ ಹೊಸ ಅಧ್ಯಾಯದಲ್ಲಿ ನಿಮ್ಮ ಬದಲಾವಣೆ, ನಿಮ್ಮ ಜೀವನದಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಏನು ಅಂತ ಹೇಳಿ. ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್. ಆ್ಯಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಈ ಗ್ರೂಪ್ಗೆ ಆಬ್ಜೆಕ್ಟ್ಸ್ ಬಂದು ವೆರಿ ಯೂನಿಕ್ ಆಗಿರೋದು. ನಮ್ಮ ಚಾನಲಲ್ಲಿ ಈ ಥರ ಆಬ್ಜೆಕ್ಟ್ಸ್ನ ಇವತ್ತವರೆಗೂ ನಾವು ಯೂಸ್ ಮಾಡಿಲ್ಲ. ಬಟ್ ನನಗೆ ಇದನ್ನು ತೋರಿಸೋದಕ್ಕೆ ಐ ಗಾಟ್ ಅ ಗೈಡೆನ್ಸ್. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಟು ಯೂಸ್ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್ನ. ಈ ಆಬ್ಜೆಕ್ಟ್ಸ್ ಬಂದು ಚಾಕ್ಲೇಟ್ಸ್. ಆಲ್ರೈಟ್, ಸೊ ಮೇ ಬಿ ದಿಸ್ ಇಸ್ ಆಲ್ ಅಬೌಟ್ ಸ್ವೀಟ್ನೆಸ್. ಈ ವರ್ಷ ನಮ್ಮ ಜೀವನದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋ ಸ್ವೀಟ್ನೆಸ್ ಇರ್ಬೋದು. ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಚಾಕ್ಲೇಟ್ಸ್ ಇತ್ತಂತಲೇ ಗೊತ್ತಿರಲಿಲ್ಲ ನನಗೆ, ಟಾಫೀಸ್ ಚಾಕ್ಲೇಟ್ಸ್. ಸೊ ನಮ್ಮಲ್ಲಿರೋ ಪೊಟೆನ್ಷಿಯಲ್ ಏನಂತ ನಮಗೆ ಗೊತ್ತಿಲ್ಲದೆ ಇರ್ಬೋದು. ದಿಸ್ ಇಸ್ ದ ಫಸ್ಟ್ ಟೈಮ್ ನಮ್ಮನ್ನು ನಾವು ಈ ಒಂದು ಏರಿಯಾನಲ್ಲಿ ಅಥವಾ ಈ ಒಂದು ದೃಷ್ಟಿನಲ್ಲಿ ನಮ್ಮನ್ನು ನಾವು ನೋಡ್ತಿರ್ಬೋದು, ಅಥವಾ ಪ್ರಪಂಚನ ನೋಡ್ತಿರ್ಬೋದು. ಬಟ್ ಓವರ್ ಆಲ್ ಐ ಆಮ್ ರಿಯಲಿ ಹ್ಯಾಪಿ ನಮ್ಮ ಗೈಡ್ಸು ಈ ಪರ್ಟಿಕ್ಯುಲರ್ ಆಪ್ಷನ್ಸ್ನ ಯೂಸ್ ಮಾಡ್ತಾ ಇರೋದು ಇವತ್ತಿನ ರೀಡಿಂಗಲ್ಲಿ. ಐ ಆಮ್ ಆಲ್ರೆಡಿ ಗೆಟಿಂಗ್ ಲಾಟ್ ಆಫ್ ಇಂಟ್ಯೂಟಿವ್ ಸೈಕಿಕ್ ಮೆಸೇಜಸ್. ಆಲ್ರೈಟ್, ಸೊ ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬಂದು ಮೆಲಡಿ ಚಾಕ್ಲೇಟ್ or melody toffee. I think it's coffee flavor. Group number 2 ನಿಮ್ಮ ಆಪ್ಷನ್ ಬಂದು ಮೆಂಟಾಸ್ ಆರೆಂಜ್ ಫ್ಲೇವರ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅನ್ನಿಸ್ತಾ ಇದೆ? ಯಾವ ಟಾಫಿ ನಿಮ್ಮನ್ನು ಕರಿತಾ ಇದೆ? ಯಾವ ಒಂದು ಸ್ವೀಟ್ನೆಸ್ಸು, ಕಾಫಿನ, ಆರೆಂಜಾ ನಿಮ್ಮನ್ನು ಎನರ್ಜಿನ ಸೆಳೀತಾ ಇರೋದು? ಮೆಡಿಟೇಟ್ ಮಾಡಿ, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಪರ್ಟಿಕ್ಯುಲರ್ ರೀಡಿಂಗ್ ಆಗಿರುತ್ತೆ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಫ್ ಯು ವಾಂಟ್ ಟೈಮ್ ಪ್ಲೀಸ್ ಪಾಸ್. ಆಲ್ರೈಟ್, ಲೆಟ್ಸ್ ಬಿಗಿನ್ ಇವತ್ತಿನ ಸ್ವೀಟ್, ಬ್ಯೂಟಿಫುಲ್, ಎಂಪವರಿಂಗ್, ಮೋಟಿವೇಟಿಂಗ್ ರೀಡಿಂಗ್ನ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಟಾಫಿ ಚಾಕ್ಲೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್. ಇದು ಮೆಲಡಿ ಚಾಕ್ಲೇಟ್ ಫ್ಲೇವರ್, ಕಾಫಿ ಫ್ಲೇವರ್ದು. ಸೊ ಮೊದಲನೇದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋವಂಥ ವರ್ಡ್ಸ್ ಅಥವಾ ಮೆಸೇಜಸ್ ಬಂದು ಸೋಲ್ ಸಾಂಗ್ ಅಂತ ಕೇಳಿಸ್ತಾ ಇರೋದು. ಐ ಲಿಸನ್ ಟು ಮೈ ಸೋಲ್ ಸಾಂಗ್. ಸೋಲ್ ಸಾಂಗ್ ಅಂದರೆ ನಿಮ್ಮ ಸೋಲ್ ಬಂದು ಏನು ಹೇಳ್ತಾ ಇದೆ, ನಿಮ್ಮ ಹಾಡು, ನಿಮ್ಮ ರಿದಮ್ಮು, ನಿಮ್ಮ ಮ್ಯೂಸಿಕ್ಕು, ನೀವ್ಯಾರು, ಅದನ್ನು ಇನ್ನೂ ಆಳವಾಗಿ ನೀವು ಕೇಳ್ತಾ ಇರೋ ಥರ ಇದೆ ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ. ಲೈಕ್ ಹೊರಗಡೆ 1000 ಜನ 1000 ಹಾಡು ಬರೆದಿರ್ಬೋದು. ಬಟ್ ನಿಮ್ಮ ಹಾಡು, ನಿಮ್ಮ ಧ್ವನಿ, ನಿಮ್ಮ ಇಂಟೆನ್ಷನ್ಸು, ನಿಮ್ಮ ಇಂಟ್ರೆಸ್ಟು ಜೀವನದಲ್ಲಿ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾ ಇರೋ ಥರ ಇದೆ ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ, ಈ ಹೊಸ ಚಾಪ್ಟರಲ್ಲಿ, ಹೊಸ ಅಧ್ಯಾಯದಲ್ಲಿ. ಯು ಆರ್ ಲಿಸ್ನಿಂಗ್ ಟು ಯುವರ್ ಸೋಲ್ ಸಾಂಗ್. ನಿಮ್ಮ ಸೋಲ್ ಸಾಂಗ್ನ ನೀವು ಕೇಳ್ತಾ ಇದ್ದೀರಾ. ಆ ಸೋಲ್ ಸಾಂಗ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅದನ್ನು ಗೈಡೆನ್ಸ್ನ, ನಿಮ್ಮ ಸೋಲ್ ಗೈಡೆನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಟ್ ಫೀಲ್ಸ್ ವೆರಿ ಹ್ಯಾಪಿ ಆ್ಯಂಡ್ ಎನರ್ಜೆಟಿಕ್. ಇಷ್ಟು ದಿನ ನಾವು ಬೇರೆಯವರ ಹಾಡು ಅಥವಾ ಬೇರೆಯವರ ಧ್ವನಿ, ಬೇರೆಯವರ ಉದ್ದೇಶ, ಬೇರೆಯವರ ಆಲೋಚನೆ, ಬೇರೆಯವರ ಒಪಿನಿಯನ್ಸು, ಬೇರೆಯವರ ಇಂಟ್ರೆಸ್ಟು, ಅವ್ರು ಏನು ಹೇಳ್ತಾ ಇದ್ದಾರೆ, ಇವ್ರು ಏನು ಹೇಳ್ತಾ ಇದ್ದಾರೆ, ಇವ್ರ ಪ್ರಕಾರ ನಾವು ಹೀಗಿರಬೇಕು, ಇವ್ರ ಪ್ರಕಾರ ನಾವು ಈ ರೀತಿ ಇರಬೇಕು, ನನ್ನ ಪಾರ್ಟ್ನರ್ ಹೇಳಿದ್ರು ನಾನು ಈ ರೀತಿ ಇರಬೇಕಂತೆ, ನನ್ನ ಫ್ಯಾಮಿಲಿ ಹೇಳಿದ್ರು ನಾನು ಈ ರೀತಿ ಇರಬೇಕು ಅಂತ ಹೇಳಿ. ಬಟ್ ಫೈನಲಿ ನೀವು ಅರ್ಥ ಮಾಡ್ಕೊಳ್ತಾ ಇರೋದು ನೀವು ಯಾತಕ್ಕಾಗಿ ನೀವು ಇಲ್ಲಿ ಇದ್ದೀರಾ. ನನ್ನ ಹಾಡನ್ನು ನಾನು ಫಾಲೋ ಮಾಡ್ತೀನಿ, ನನ್ನ ಹೃದಯನ ನಾನು ಫಾಲೋ ಮಾಡ್ತೀನಿ. ಸೊ ಐ ಆಮ್ ಲಿಸ್ನಿಂಗ್ ಟು ಮೈ ಸೋಲ್ ಸಾಂಗ್. ದಟ್ ಈಸ್ ದ ಸ್ಟ್ರಾಂಗೆಸ್ಟ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 1. ನೀವು ಯಾವಾಗ ನಿಮ್ಮ ಸೋಲ್ ಸಾಂಗ್ನ ನೀವು ಕೇಳೋದಕ್ಕೆ ಶುರು ಮಾಡ್ತೀರಾ ಅಂದರೆ ನಿಮ್ಮ ಒಳಗಡೆಯಿಂದ ಬರ್ತಾ ಇರೋ ಧ್ವನಿಗೆ ನೀವು ಬೆಲೆ ಕೊಡ್ತೀರಾ. ಹೊರಗಡೆಯಿಂದ ಬರ್ತಾ ಇರೋ ಧ್ವನಿಗಳನ್ನ ಸ್ವಲ್ಪ ಮ್ಯೂಟ್ ಮಾಡ್ತೀರಾ ಅಥವಾ ವಾಲ್ಯೂಮ್ ಕಡಿಮೆ ಮಾಡ್ತೀರಾ. ನಿಮ್ಮ ಹಾರ್ಟನ್ನು ವಾಲ್ಯೂಮ್ನ ಜಾಸ್ತಿ ಮಾಡ್ತೀರಾ. ನಿಮ್ಮ ಇಂಟರ್ನಲ್ ವಾಯ್ಸ್ನ ವಾಲ್ಯೂಮ್ನ ಜಾಸ್ತಿ ಮಾಡ್ತೀರಾ. ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಸೋ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇರೋದು. ಕಾಫಿ ಈಸ್ ಆಲ್ ಅಬೌಟ್
ಕಾನ್ಫಿಡೆನ್ಸ್, ಕರಿಸ್ಮಾ, ಗ್ರೇಸ್ಫುಲ್ನೆಸ್ ಅಂತ ಅಂದರೆ ಲೈಕ್ ಯು ನೋ ನೀವು ಯಾರಂತ ನಮಗೆ ಗೊತ್ತಿದ್ದಾಗ ಹೊರಗಡೆಯಿಂದ ಯಾರೂ ನಮ್ಮನ್ನು ಮ್ಯಾನುಪ್ಯುಲೇಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮೋಲ್ಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಈಗ ನಮಗೆ ಗೊತ್ತಿದೆ ನಾವು ಯಾರು ಅಂತ ಹೇಳಿ. ಸೊ ಅದನ್ನು ನೀವು ಸ್ಟ್ರಾಂಗ್ ಮಾಡ್ಕೊಂಡಾಗ ಯು ವಿಲ್ ಬಿ ಸೋ ಕಾನ್ಫಿಡೆಂಟ್. ಗ್ರೂಪ್ ನಂಬರ್ 1, ನನ್ನ ಕೈ ಸ್ವೆಟ್ ಆಗ್ತಾ ಇದೆ ಇವಾಗ, ಮತ್ತು ಕೈ ಸ್ವಲ್ಪ ನಡುಗ್ತಾ ಇರೋ ಥರ ಇದೆ, ಕೈ ಕೋಲ್ಡ್ ಆಗ್ತಾ ಇದೆ, ವಿಚ್ ಮೀನ್ಸ್ ಇಟ್ ಈಸ್ ಎಕ್ಸೈಟಿಂಗ್, ಇಟ್ ಈಸ್ ಫಿಯರ್ಫುಲ್, ಭಯನೂ ಇದೆ. ಸ್ವಲ್ಪ ಹೇಗೆ ಯಾವ ರೀತಿ ಇದನ್ನು ನಾನು ಯಾವತ್ತೂ ಈ ರೀತಿ ಮಾತಾಡಿಲ್ಲ, ನಾನು ಯಾವತ್ತೂ ಈ ಥರ ಬೋಲ್ಡಾಗಿ ಆ್ಯಕ್ಟ್ ಮಾಡಿಲ್ಲ, ಬೋಲ್ಡಾಗಿ ಹೇಳಿಲ್ಲ, ಅಥವಾ ಈ ಡೈರೆಕ್ಷನಲ್ಲಿ ಹೋಗಿಲ್ಲ, ಆ ಭಯನೂ ಇದೆ. ಅದ್ರ ಜೊತೆಗೆ ಎಕ್ಸೈಟ್ಮೆಂಟು ಇದೆ, ಅದ್ರ ಜೊತೆಗೆ ಕ್ಯೂರಿಯಾಸಿಟಿ ಇದೆ, ಅದ್ರ ಜೊತೆಗೆ ಲೈಕ್ ಮಾಡ್ತಾ ಮಾಡ್ತಾ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ. ಸೊ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಳ್ತಾ ಇರೋ ಥರ ಇದೆ. ನೆಕ್ಸ್ಟ್ ಚಾಪ್ಟರಲ್ಲಿ, ನೆಕ್ಸ್ಟ್ ಅಧ್ಯಾಯದಲ್ಲಿ ನಿಮ್ಮನ್ನು ನೀವು ಹೆಚ್ಚು ಕಂಡುಕೊಂಡು ಅದನ್ನು ನೀವು ರಿಯಲೈಸ್ ಮಾಡಿ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ, ಅದನ್ನು ಹೊರಗಡೆ ತೋರಿಸ್ತಾ ಇದ್ದೀರಾ. ನಿಮ್ಮ ಒರಿಜಿನಲ್ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಭೂಮಿಗೆ ಅನ್ನೋ ಥರ ಇದೆ. ದಿಸ್ ಇಸ್ ಲೈಕ್ ಗಿಫ್ಟ್. ಗ್ರೂಪ್ ನಂಬರ್ 1, ನಿಮಗೆ ನೀವು ಗಿಫ್ಟ್ ಕೊಟ್ಕೊಳ್ತಾ ಇರೋ ಥರ ಇದೆ. ಯೂನಿವರ್ಸ್ ಕೊಡೋ ಗಿಫ್ಟು ಇಟ್ ಇಸ್ ಫಂಟಾಸ್ಟಿಕ್, ಬಟ್ ಯೂನಿವರ್ಸ್ಗೆ ಏನು ಗಿಫ್ಟ್ ಕೊಡಬೇಕು ಅಂತ ಹೇಳಬೇಕಾಗಿರೋದು ನಾವು. ಅದನ್ನು ಹೇಗೆ ಹೇಳ್ತೀವಿ ನಾವು? ನಮ್ಮ ಎನರ್ಜಿನ ಶಿಫ್ಟ್ ಮಾಡಿದಾಗ, ನಮ್ಮ ಧ್ವನಿನ ನಾವು ಕೇಳೋದಕ್ಕೆ ಶುರು ಮಾಡಿದಾಗ, ನಮ್ಮ ಅಂತರಾತ್ಮದಲ್ಲಿ ಏನು ನಡೀತಾ ಇದೆ ಅದನ್ನು ಅರ್ಥ ಮಾಡಿಕೊಂಡಾಗ, ಸೊ ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ ಲೈಕ್ ಐ ಆಮ್ ಫಾಲೋಯಿಂಗ್ ಮೈ ಸೋಲ್, ನನ್ನ ಸೋಲ್ ಕಾಲಿಂಗ್, ನನ್ನ ಸೋಲ್ ಸಾಂಗ್, ನನ್ನ ಸೋಲ್ ರಿದಮ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಹೆಲ್ಪ್ ಮೀ, ಗೈಡ್ ಮೀ ಆ ಡೈರೆಕ್ಷನಲ್ಲಿ ನಾನು ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಯೂನಿವರ್ಸ್ ಇಸ್ ಲೈಕ್ ಕ್ಲಾಪಿಂಗ್, ಜೋರಾಗಿ ಚಪ್ಪಾಳೆ ತಟ್ತಾ ಇರೋ ಥರ ಇದೆ. ಎಸ್ ಫೈನಲಿ ಯು ಆರ್ ಲಿಸನಿಂಗ್, ಫೈನಲಿ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ, ಫೈನಲಿ ಯು ಆರ್ ಲೈಕ್ ಓ ಮೈ ಗಾಡ್ ಲೆಟ್ ಮೀ ಹೆಲ್ಪ್ ಯು ಅಂತ ಹೇಳಿ ಯೂನಿವರ್ಸ್ ಬಂದು ಇಟ್ ಈಸ್ ಜಂಪಿಂಗ್ ಆ್ಯಂಡ್ ಹಾಪಿಂಗ್ ಆ್ಯಂಡ್ ಎಂಜಾಯಿಂಗ್ ನಿಮ್ಮ ಈ ಹೊಸ ಎನರ್ಜಿನ. ಆ್ಯಂಡ್ ಆಲ್ಸೋ ನಿಮ್ಮ ಗ್ರೂಪಿಗೆ ಮಾತಾಡಬೇಕಾದ್ರೆ ಐ ಆಮ್ ಟೇಸ್ಟಿಂಗ್ ಕಾಫಿ ನನ್ನ ಬಾಯಲ್ಲಿ, ಕಾಫಿ ಫ್ರಾಗ್ರೆನ್ಸ್, ಕಾಫಿ ಸ್ಮೆಲ್. ಮೇ ಬಿ ಯು ಗೈಸ್ ಆರ್ ಕಾಫಿ ಲವರ್ಸ್, ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಗಿವಿಂಗ್ ಮೀ ಲೈಕ್ ಎನರ್ಜಿ ಬೂಸ್ಟ್, ಲೈಕ್ ಕಾಫಿ ಕುಡಿದಾಗ ದೇರ್ ವಿಲ್ ಬಿ ಇನ್ಸ್ಟೆಂಟ್ ಬೂಸ್ಟ್ ಆಫ್ ಎನರ್ಜಿ. ಸೊ ಈ ನೆಕ್ಸ್ಟ್ ಅಧ್ಯಾಯದಲ್ಲಿ ದೇರ್ ವಿಲ್ ಬಿ ಲಾಟ್ ಆಫ್ ಎನರ್ಜಿ, ನಿಮಗೆ ಫಿಸಿಕಲ್ ಎನರ್ಜಿ, ಮೋಟಿವೇಶನ್, ನೀವೇನೇನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಮೋಟಿವೇಶನ್ ತುಂಬ ಚೆನ್ನಾಗಿದೆ. ಮತ್ತು ಆ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ಗಳೆಲ್ಲ ತೊಗೊಳ್ತಾ ಇದ್ದೀರಾ. 4 ತೋರಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಫೌಂಡೇಶನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ. ಡೆಫಿನೆಟ್ಲಿ ಇದು ಕೆಲವ್ರಿಗೆ ಹೆಲ್ತ್ ರಿಲೇಟೆಡ್ ಇಂಪಾರ್ಟೆನ್ಸು ಕೂಡ ನಿಮಗೆ ಜಾಸ್ತಿ ಆಗ್ತಾ ಇರೋ ಥರ ಇದೆ. ನಿಮ್ಮ ಮುಂದಿನ ಅಧ್ಯಾಯದಲ್ಲಿ ಯು ಆರ್ ಬಿಕಮಿಂಗ್ ಸ್ಟ್ರಾಂಗರ್, ಫಿಸಿಕಲಿ ಫಿಟ್ ಆಗ್ತಾ ಇರ್ಬೋದು. ಫಿಸಿಕಲಿ ಫಿಟ್ ಆಗೋಕ್ಕೆ ಬೇಕಾಗಿರುವಂಥ ಎಕ್ಸಸೈಸಸ್ಗಳಿರ್ಬೋದು, ಡಯಟ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರ್ ಇರ್ಬೋದು. ಲೈಕ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದ್ರ ಬಗ್ಗೆ ತುಂಬಾ ಹೈಟ್ ಆ್ಯಂಡ್ ಇಂಟ್ರೆಸ್ಟ್ ಬರ್ಬೋದು ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ, ನಿಮ್ಮ ಮುಂದಿನ ಅಧ್ಯಾಯದಲ್ಲಿ. ಬಟ್ ಓವರ್ ಆಲ್ ಗ್ರೂಪ್ ನಂಬರ್ 1 ಯು ಆರ್ ಸೋ ಮಚ್ ಇನ್ ಹೈ ವೈಬ್ರೇಷನ್ ನಿಮ್ಮ ಈ ಹೊಸ ಚಾಪ್ಟರಲ್ಲಿ. ಅಗೇನ್ ಐ ಲಿಸನ್ ಟು ಮೈ ಸೋಲ್ ಸಾಂಗ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ, ಬಿಕಾಸ್ ದಟ್ ಈಸ್ ದ ಮೇನ್ ಮೆಸೇಜ್. ನಿಮಗೆ ನಿಮ್ಮನ್ನು ನೀವು ನಿಮ್ಮ ಧ್ವನಿನ ನೀವು ಕೇಳ್ತಾ ಇದ್ದೀರಾ, ಹೊರಗಡೆ ಧ್ವನಿಗಳನ್ನೆಲ್ಲ ಮ್ಯೂಟ್ ಮಾಡಿ ಅದನ್ನು ಅಥವಾ ವಾಲ್ಯೂಮ್ ಕಡಿಮೆ ಮಾಡ್ತಾ ಇದ್ದೀರಾ. ಸೊ ದಟ್ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ಮತ್ತು ಆ ದಾರಿನಲ್ಲಿ ನಡೆಯೋದಕ್ಕೆ ಬೇಕಾಗಿರುವಂಥ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಫಿಟ್ನೆಸ್ ಈಸ್ ವೆರಿ ಸ್ಟ್ರಾಂಗ್. ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಫಿಟ್ನೆಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಕೊಡ್ಬೋದು. ಇವಾಗ ಸಡನ್ನಾಗಿ ಎಕ್ಸಸೈಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಯೋಗ ಕ್ಲಾಸಸ್, ಮಾರ್ನಿಂಗ್ ವಾಕ್ಸ್, ಲೆಮನ್ ವಾಟರ್, ಲೈಕ್ ಯು ಆರ್ ಚೇಂಜಿಂಗ್ ಅ ಲಾಟ್. ಗ್ರೂಪ್ ನಂಬರ್ 1 ನೀವು ಇವತ್ತಿಂದ 3 ವರ್ಷ ಹಿಂದೆ ನೋಡಿ ಇವತ್ತಿಗೆ ನೀವು ಕಂಪೇರ್ ಮಾಡಿಕೊಂಡ್ರೆ, ಈ ಕ್ಷಣ ನೀವು ಇವಾಗ ನೋಡ್ತಾ ಇರೋಂಥ ವಿಡಿಯೋ ನೋಡ್ತಾ ಇರೋಂಥ ಸಮಯದಲ್ಲಿ ಯು ಹ್ಯಾವ್ ಚೇಂಜ್ಡ್ ಸೋ ಮಚ್. ಆ್ಯಂಡ್ ಯು ಆರ್ ಲೈಕ್ ನಿಮ್ಮ ಗೈಡ್ಸ್ ಬಂದು, ಯೂನಿವರ್ಸ್ ಬಂದು ವಿ ಆರ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳ್ತಾ ಇರೋ ಥರ ಇದೆ. ವಿ ಹ್ಯಾವ್ ಸನ್, ಆಬ್ಸಲ್ಯೂಟ್ಲಿ ಕಾಫಿ ಆ್ಯಂಡ್ ಸನ್, ಇನ್ನೇನು ಬೇಕು ನಮಗೆ. ಹೈ ಎನರ್ಜಿ, ಹೈ ವೈಟಾಲಿಟಿ ಅಂದರೆ ಆ ಜೀವಾತ್ಮ ಅಂತ ಏನು ಹೇಳ್ತೀವಿ,
ದ ಮೂವ್ಮೆಂಟ್ ಆಫ್ ಎನರ್ಜಿ ನಮ್ಮ ಬಾಡಿನಲ್ಲಿ ತುಂಬ ಚೆನ್ನಾಗಿದೆ, ವೈಬ್ರೇಷನ್ಸ್ ರೇಸ್ ಆಗ್ತಾ ಇದೆ, ಎನರ್ಜಿ ಹೈ ಇದೆ, ಮೋಟಿವೇಶನ್ಸ್ ಹೈ ಇದೆ, ಮತ್ತು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಏನೇ ಇರಲಿ ನಮ್ಮ ಜೀವನದಲ್ಲಿ ಮಾಡೋದಕ್ಕೆ ಬೇಕಾಗಿರುವಂಥ ಪ್ರೋತ್ಸಾಹ, ಉತ್ಸಾಹ ಎಲ್ಲ ಬೇಕಾಗಿರುತ್ತೆ. ಸೊ ಆ ಒಂದು ಏರಿಯಾನಲ್ಲಿ ನೀವು ಸಿಕ್ಕಾಪಟ್ಟೆ ಮೇಲೆ ಹೋಗ್ತಾ ಇದ್ದೀರಾ, ಅಂದರೆ ಇಂಪ್ರೂವ್ ಆಗ್ತಾ ಇದ್ದೀರಾ, ಡೆವಲಪ್ಮೆಂಟ್ ಆಗ್ತಾ ಇದೆ ನಿಮ್ಮ ಎನರ್ಜಿ ಲೆವೆಲಲ್ಲಿ. ಸೊ ಓವರಾಲ್ ಸನ್ ಈಸ್ ಆಲ್ಸೋ ಅಬೌಟ್ ಹೆಲ್ತ್ ಇಂಪ್ರೂವ್ಮೆಂಟ್, ಲೈಕ್ ಧೈರ್ಯನೂ ಕೂಡ. ಸೂರ್ಯ ಬಂದು ಈ ಪರ್ಟಿಕ್ಯುಲರ್ ಎನರ್ಜಿ ಬಂದು ದಿಸ್ ಇಸ್ ಇಲ್ಯುಮಿನೇಷನ್, ದಿಸ್ ಇಸ್ ಲೈಟ್, ಕಂಪ್ಲೀಟ್ಲಿ ಬೆಳಕು ಬಂದು ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಕತ್ಲಿತ್ತು ಅಲ್ಲೆಲ್ಲ ಆ ಬೆಳಕನ್ನ ಚೆಲ್ತಾ ಇರೋದು, ಆ ಕತ್ಲನ್ನ ತೆಗಿತಾ ಇರೋದು. ಆ್ಯಂಡ್ ಹಂಟರ್ ಬಂದು ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಗ್ರೂಪ್ ನಂಬರ್ 1, ನಾವು ಎಲ್ಲೂ ಯಾವುದೇ ಕಾರಣಕ್ಕೂ ಯಾರ ಒಂದು ಇನ್ಫ್ಲೂಯೆನ್ಸಿಂದಾಗಲಿ, ಯಾರ ಒಂದು ಮ್ಯಾನಿಪುಲೇಷನಿಂದ ಆಗಲಿ, ಅಥವಾ ನಮ್ಮ ಒಳಗಡೆಯಿಂದ ಭಯದಿಂದ ಆಗಲಿ, ನಮ್ಮ ಒಳಗಡೆ ನಡೆಯುವಂಥ ನಕಾರಾತ್ಮಕ ಮಾತುಗಳಿಂದಾಗಲಿ, ಎನಿ ನೆಗೆಟಿವ್ ಟಾಕ್ಸ್, ಸೆಲ್ಫ್ ಟಾಕ್ಸ್ ಏನೇ ಇರಲಿ, ನಮ್ಮನ್ನು ಯಾವುದನ್ನು ನಾವು ತಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಎನರ್ಜಿ ಇದು. ಹಂಟರ್ ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಆ್ಯಂಡ್ ಡಿಸೈರ್ಸ್. ನಮ್ಮ ಭಯಗಳನ್ನ ನಾವು ಕಂಡುಕೊಳ್ತಾ ಇದ್ದೀವಿ, ನಮ್ಮ ವೀಕ್ನೆಸ್ಗಳನ್ನ ನಾವು ಕಂಡುಕೊಳ್ತಾ ಇದ್ದೀವಿ, ಮತ್ತು ಹೊರಗಡೆ ಏನು ಇನ್ಫ್ಲೂಯೆನ್ಸ್ಗಳಿದೆ ಅದನ್ನು ಕಂಡುಕೊಳ್ತಾ ಇದ್ದೀವಿ, ಮತ್ತು ಅದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ವಿ ಆರ್ ಫೇಸಿಂಗ್ ಅವರ್ ಫಿಯರ್ಸ್. ನಮ್ಮ ಭಯಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ನಮ್ಮ ಡಿಸೈರ್ಸ್ ಏನಿದೆ, ನಮ್ಮ ಆಸೆಗಳೇನಿದೆ, ನಮ್ಮ ಗೋಲ್ಸ್ಗಳೇನಿದೆ, ನಮ್ಮ ಸೋಲ್ ಲಾಂಗಿಂಗ್ ಏನಿದೆ, ಅಂದರೆ ತವಕ ಏನಿದೆ, ನಮ್ಮ ಆತ್ಮ ಮಟ್ಟದಲ್ಲಿ ಬರ್ತಾ ಇರುವಂಥ ಆ ಗ್ರಾವಿಟೇಷನಲ್ ಪುಲ್ ಏನಿದೆ ನಮ್ಮ ನೆಕ್ಸ್ಟು ಡೈರೆಕ್ಷನ್ ಕಡೆಗೆ, ವಿ ಆರ್ ಅಲೈನಿಂಗ್. ಆ್ಯಂಡ್ ಆಲ್ಸೋ ಐ ಹರ್ಡ್ ನಾರ್ತ್ ನೋಡ್ ಅಂತ ಹೇಳಿ. ನಾರ್ತ್ ನೋಡ್ ಬಂದು ಆಸ್ಟ್ರಾಲಜಿನಲ್ಲಿ ನಮ್ಮ ಸೋಲ್ ಪ್ಲ್ಯಾನ್ ಅಥವಾ ನಮ್ಮ ಸೋಲ್ ಪರ್ಪಸ್ ಏನಿದೆ, ಅಲೈನ್ಮೆಂಟಿಗೆ ನೀವು ಮೂವ್ ಆಗ್ತಾ ಇದ್ದೀರಾ ನಿಮ್ಮ ಈ ಹೊಸ ಚಾಪ್ಟರಲ್ಲಿ. ಲೈಕ್ ಯೋರ್ ಹಂಟರ್, ಲುಕ್ ಅಟ್ ಬೋತ್ ದ ಕಾಂಬಿನೇಷನ್. ಗ್ರೂಪ್ ನಂಬರ್ 1, ಸನ್ ಆ್ಯಂಡ್ ಹಂಟರ್. ದಿಸ್ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾಸ್ಕ್ಯುಲನ್ ಎನರ್ಜಿ. ಸನ್ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾಸ್ಕ್ಯುಲನ್ ಎನರ್ಜಿ. ಆ್ಯಂಡ್ ಮೆಡಿಸಿನ್ ಮದರ್, ದಿಸ್ ಈಸ್ ಇನ್ನರ್ ವಾಯ್ಸ್. ಈ ಕಾರ್ಡ್ ಬಂದು ಕಂಪ್ಲೀಟಾಗಿ ನಮ್ಮ ಇನ್ನರ್ ವಾಯ್ಸ್ ಬಗ್ಗೆ ಹೇಳ್ತಾ ಇರೋದು. ಸ್ಟಾರ್ಟಿಂಗಿಂದ ನಾವು ಅದನ್ನೇ ಮಾತಾಡ್ತಾ ಇರೋದು, ನಿಮ್ಮ ಇನ್ನರ್ ವಾಯ್ಸ್, ಯುವರ್ ಸೋಲ್ ಕಾಲಿಂಗ್, ಯುವರ್ ಸೋಲ್ ಲಾಂಗಿಂಗ್, ಯುವರ್ ಸೋಲ್ ರಿದಮ್, ಯುವರ್ ಸೋಲ್ ಸಾಂಗ್. ಅದನ್ನು ನೀವು ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ವಿತ್ ದ ಮೆಡಿಸಿನ್ ಮದರ್, ದಿಸ್ ಈಸ್ ಆಲ್ಸೋ ಅಬೌಟ್ ಹೀಲಿಂಗ್. ನಿಮ್ಮ ಕಂಪ್ಲೀಟ್ ಫೋಕಸ್ ಬಂದು ನೆಕ್ಸ್ಟ್ ಚಾಪ್ಟರಲ್ಲಿ ನಿಮ್ಮನ್ನು ನೀವು ಹೆಲ್ದಿ ಮಾಡ್ಕೊಳ್ಳೋದು, ನಿಮ್ಮ ಡ್ರೀಮ್ ಕಡೆಗೆ ನೀವು ನಡೆಯೋದು, ನಿಮ್ಮ ಆಸ್ಪಿರೇಷನ್ ಗೋಲ್ಸ್ ಏನಿದೆ ಅದನ್ನು ಇನ್ನೂ ಡೀಪಾಗಿ ನೀವು ಅರ್ಥ ಮಾಡಿಕೊಂಡು ಆ ಡೈರೆಕ್ಷನಲ್ಲಿ ಹೋಗೋಕ್ಕೆ ಬೇಕಾಗಿರುವಂಥ ಧೈರ್ಯನ, ಕಾನ್ಫಿಡೆನ್ಸ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಇರೋದು. ಏನನ್ನು ಕಲಿಬೇಕು ನಾನು ಇದ್ರ ಬಗ್ಗೆ ಅದನ್ನು ಕಲಿತಾ ಇರೋದು, ಏನು ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇರೋದು, ಆ ಡೈರೆಕ್ಷನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ನಾನು ಮುಂದೆ ಹೋಗ್ತಾ ಇರೋದು. ದಿಸ್ ಈಸ್ ಆಲ್ ಅಬೌಟ್ ಕಾನ್ಫಿಡೆನ್ಸ್, ಫಿಟ್ನೆಸ್, ಪರ್ಫೆಕ್ಷನ್ ಅನ್ನೋದಕ್ಕಿಂತ ಐ ಆಮ್ ಓಕೆ, ನಾನು ಯಾವ ಒಂದು ಸ್ಟೇಜಲ್ಲಿ ಇದ್ದೀನಿ ನನ್ನ ಬೆಳವಣಿಗೆನಲ್ಲಿ, ಐ ಆಮ್ ಟೋಟಲಿ ಓಕೆ, ಬಟ್ ಇಲ್ಲಿಂದ ಮುಂದೆನೂ ನಾನು ಬೆಳೆಯೋದಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿದ್ದೀನಿ ಅಂತ ಹೇಳಿ ರೆಡಿ ಆಗ್ತಾ ಇರೋದು. ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಮೆಡಿಸಿನ್ ಮದರ್ ಬಂದು ನಮ್ಮ ಆನ್ಸಿಸ್ಟರು, ಅಂದರೆ ನಮ್ಮ ಮುಂದೆ ಬಂದಿದ್ದಂಥವ್ರು, ನಮ್ಮನ್ನು ಈ ಒಂದು ಸಿಚುವೇಶನಿಗೆ ಬರಬೇಕಂತಂದರೆ ನಾವೇನನ್ನು ಕಲ್ತಿದ್ದೀವಿ ಅದನ್ನು ಕಲಿಯೋದಕ್ಕೆ ಬೇಕಾಗಿರುವಂಥ ಒಂದು ಗೈಡೆನ್ಸ್ನ ಕೊಟ್ಟಂಥ ನಮ್ಮ ಆನ್ಸಿಸ್ಟರ್ಸು. ಈ ಪರ್ಟಿಕ್ಯುಲರ್ ಕಾರ್ಡ್ ಬಂದು ಈಗ ಮೊನ್ನೆ ಕಳ್ಕೊಂಡಂಥ ಆನ್ಸಿಸ್ಟರ್ಸ್ ಅಲ್ಲ, ಇದು ನೂರಾರು ವರ್ಷದ ಹಿಂದೆ, ಸಾವಿರಾರು ವರ್ಷದ ಹಿಂದೆಯಿಂದ ಇರುವಂಥ ಆನ್ಸಿಸ್ಟರ್ಸ್ನ ಸಪೋರ್ಟ್, ಗೈಡೆನ್ಸ್ ಇದು ನಮಗೆ ಬರ್ತಾ ಇರೋದು. ಸೊ ವಿ ಆರ್ ಸೋ ಅಲೈನ್ಡ್ ನಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ಗ್ರೂಪ್ ನಂಬರ್ 1. ಸೊ ಯು ಆರ್ ಸೋ ರೆಡಿ. ಈ ನಿಮ್ಮ ವಿಶ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಯೂನಿವರ್ಸ್ಗೆ ಹೇಳೋದಕ್ಕೆ ಐ ಆಮ್ ರೆಡಿ, ನನ್ನ ವಾಟ್ ಎವರ್ ಇಟ್ ಈಸ್, ನಾನು ಏನೇ ಇರಲಿ ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗೋದಕ್ಕೆ ನಾನು ರೆಡಿ ಅಂತ ಹೇಳಿ ನೀವು ಮುಂದೆ ಹೋಗ್ತಾ ಇರೋದು. ಲುಕ್ ಎಟ್ ದಟ್, ವಿ ಹ್ಯಾವ್ ಮಟೀರಿಯಲ್ ಸ್ಪಿರಿಚುವಲ್ ಪ್ರಾಸ್ಪ್ಯಾರಿಟಿ, ಆಬ್ಸಲ್ಯೂಟ್ಲಿ. ದಿಸ್ ಈಸ್ ಆಲ್ ಅಬೌಟ್ ಗ್ರೋತ್. ಗ್ರೂಪ್ ನಂಬರ್ 1 ಆ್ಯಂಡ್ ವಿ ಹ್ಯಾವ್ ನಂಬರ್ 6 ಹಿಯರ್, 444666. ಸೊ ಇಲ್ಲಿ ನೀವು ಈ ಒಂದು ಬ್ಯೂಟಿಫುಲ್ ಗಾರ್ಡನ್ ಮುಂದೆ, ಅಂದರೆ ಇದು ನಾವು ಕಟ್ಟಿರೋವಂಥ ಒಂದು ಅರಮನೆ, ನಮ್ಮ ಮನಸ್ಸಲ್ಲಿ ನಾವು ಕಟ್ಕೊಂಡಿರೋವಂಥ ಒಂದು ಕನಸಿನ ಕೋಟೆ, ನಮ್ಮ ಮನಸ್ಸಿನಲ್ಲಿ ಬೆಳೆದಿರುವಂಥ ಈ ಗೋಲ್ಸು, ಇಂಟ್ರೆಸ್ಟು, ಡಿಸೈರ್ಸು, ನಾನು ಈ ಥರ ಒಂದು ಮನೆಗೆ ಮೂವ್ ಆಗಬೇಕು, ಈ ಥರ ಒಂದು ಜಾಬಲ್ಲಿ ನಾನು ಸಕ್ಸಸ್ ಕಾಣಬೇಕು, ಈ ಥರ ಒಂದು ರಿಲೇಷನ್ಶಿಪ್ ಬಗ್ಗೆ ನಾನು ಈ ರೀತಿ ಒಂದು ರಿಲೇಷನ್ಶಿಪ್ಗೆ ನಾನು ಎಂಟರ್ ಆಗಬೇಕು, ಅಥವಾ ಈ ಥರ ಫಿಟ್ನೆಸ್ಸು, ಈ ಒಂದು ಹೆಲ್ತ್ ಲೆವೆಲಿಗೆ ನಾನು ರೀಚ್ ಆಗಬೇಕು, ವಾಟ್ ಎವರ್ ಇಟ್ ಈಸ್. ಇಲ್ಲಿ
ನಾವು ನಿಂತ್ಕೊಂಡು ಅದನ್ನು ನಾವು ನಮ್ಮ ಮುಂದೆ ನಮ್ಮ ಕನಸುಗಳನ್ನು ನಾವು ವಿಟ್ನೆಸ್ ಮಾಡ್ತಾ ಇರೋದು. ಆ ಕನಸು ಜೊತೆ ಇಲ್ಲಿರೋದು ಸನ್. ಅಗೇನ್ ವಿ ಹ್ಯಾವ್ ಟು ಸನ್ ಹಿಯರ್. 2 ಸಲ ಈ ಸನ್ ಎನರ್ಜಿ ಬರ್ತಾ ಇರೋದು, ಆ ಸನ್ ರೇಸ್ ಆಗ್ತಾ ಇರೋದು. ಸೊ ನಮ್ಮ ಡಿಸೈರ್ಸ್ನ ನಾವು ನಮ್ಮ ಕನಸುಗಳನ್ನು ನಿಜಾಂಶಕ್ಕೆ ರಿಯಾಲಿಟಿಗೆ ತರ್ತಾ ಇರೋವಂಥ ಒಂದು ಚಾಪ್ಟರ್ ಇದು, ಅಧ್ಯಾಯ ಇದು. ನೆಕ್ಸ್ಟ್ ಅಧ್ಯಾಯ ನಾವು ಮೂವ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಮಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರಾಸ್ಪ್ಯಾರಿಟಿ ಈಸ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಅಬಂಡೆನ್ಸ್. ನಮ್ಮ ಜೀವನದಲ್ಲಿ ನಾವೇನನ್ನ ಕನಸು ಕಾಣ್ತಾ ಇದ್ದೀವಿ ಅದನ್ನು ರಿಯಾಲಿಟಿಗೆ ತರೋದಕ್ಕೆ ಬೇಕಾಗಿರುವಂಥ ಆ ಉತ್ಸಾಹ, ಕುತೂಹಲ, ಆ ಮೋಟಿವೇಶನ್ನು, ಫಿಸಿಕಲ್ ಲೇಬರ್ ಏನು ಬೇಕಿರತ್ತೆ ನಾವು ಅದನ್ನು ರಿಯಾಲಿಟಿಗೆ ತರೋದಕ್ಕೆ ಆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ದಿಸ್ ಇಸ್ ದ ಬ್ಯಾಲೆನ್ಸ್ ಆಫ್ ಫೆಮಿನನ್ ಆ್ಯಂಡ್ ಮ್ಯಾಸ್ಕ್ಯುಲನ್ ಎನರ್ಜಿ. ನಾವಿಲ್ಲಿ ನಿಂತು ಕನಸು ಕಾಣ್ತಾ ಇರೋದು, ಆ ಕನಸಿನ ಒಳಗಡೆ ನಾವು ಉಸಿರಾಡ್ತಾ ಇರೋದು, ನಮ್ಮ ಉಸಿರನ್ನ ಆ ಕನಸಿಗೆ ಕೊಟ್ಟು ಅದಕ್ಕೆ ಜೀವ ತುಂಬ್ತಾ ಇರೋದು, ದಟ್ ಈಸ್ ಫೆಮಿನನ್ ಎನರ್ಜಿ. ಮ್ಯಾಸ್ಕ್ಯುಲನ್ ಎನರ್ಜಿ ಬಂದು ಅದ್ರ ಬಗ್ಗೆ ನಾವು ಕನಸು ಕಂಡಿದ್ದಾಯಿತು, ಅದಕ್ಕೆ ನಾವು ಜೀವ ತುಂಬಿದ್ದಾಯಿತು. ನನ್ನ ಪ್ರತಿ ಒಂದು ಸೆಲ್ಲಲ್ಲಿ ಆ ಕನಸು ಏನಂತ ನನಗೆ ಗೊತ್ತಿದೆ, ಬಟ್ ನಾನು ಕೂತು ಅದ್ರ ಬಗ್ಗೆ ಕನಸು ಕಾಣ್ತಿರೋದ್ರ ಜೊತೆಗೆ ನಾನೀಗ ಆ್ಯಕ್ಷನ್ಸ್ ತೊಗೊಳ್ಬೇಕಾಗಿದೆ. ಏನು ಮೆಸೇಜಸ್ ಬರ್ತಾ ಇದೆ ಮೆಡಿಸಿನ್ ವುಮೆನ್ ನಮ್ಮ ಆ್ಯನ್ಸಿಸ್ಟರ್ಸಿಂದ, ನನ್ನ ಸೋಲ್ ಲೆವೆಲಿಂದ ಆ ವಾಯ್ಸ್ನ ನಾವು ಹುಡುಕೊಂಡು ಆ ವಾಯ್ಸ್ನ ನಾವು ಫಾಲೋ ಮಾಡ್ತಾ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀವಿ. ನಥಿಂಗ್ ಕ್ಯಾನ್ ಸ್ಟಾಪ್ ಅಸ್. ಯಾವುದು ನಮ್ಮನ್ನು ತಡೆಯೋದಕ್ಕಾಗೋದಿಲ್ಲ ಇವಾಗ. ಯಾಕೆಂದರೆ ನಾನು ಆ ನಿರ್ಧಾರ ಮಾಡಾಗಿದೆ. ನನ್ನ ಭಯನ ನಾನು ಫೇಸ್ ಮಾಡ್ತೀನಿ, ನಾನು ಆ್ಯಕ್ಷನ್ಸ್ ತೊಗೊಳ್ತೀನಿ, ನನಗೆ ಬೇಕಾಗಿರುವಂಥ ಆ ಸ್ಟೆಪ್ಸ್ ತೊಗೊಳ್ತೀನಿ ಅಂತ ಹೇಳಿ ನಾವು ನಿರ್ಧಾರ ಮಾಡಾಗಿದೆ. ಸೊ ನಥಿಂಗ್ ಕ್ಯಾನ್ ಸ್ಟಾಪ್ ಮೀ. ಸೊ ಐ ಆ್ಯಮ್ ಗೋಯಿಂಗ್ ಟು ವಿನ್ ನನ್ನ ನೆಕ್ಸ್ಟ್ ಚಾಪ್ಟ್ರಲ್ಲಿ ಅನ್ನೋವಂಥ ನಿರ್ಧಾರ ಮಾಡಾಗಿದೆ ನಾವು. ಸೊ ಯೂನಿವರ್ಸಿಗೆ ನಾವು ಹೇಳಾಗಿದೆ ವಿ ಆರ್ ರೆಡಿ ಈ ಡೈರೆಕ್ಷನಲ್ಲಿ ಹೋಗೋದಕ್ಕೆ. ಶೋ ಮೀ ವಾಟ್ ಈಸ್ ಮೈ ಸ್ಟೆಪ್, ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಾಗಿದೆ. ಸೊ ಯೂನಿವರ್ಸ್ ಬಂದು ಇವಾಗ ನಮಗೆ ಆ ಡೈರೆಕ್ಷನಲ್ಲಿ, ಓ ಮೈ ಗಾಡ್, ಟಾಕ್ ಅಬೌಟ್ ಯೂನಿವರ್ಸ್ ಗ್ರೂಪ್ ನಂಬರ್ 1. ಓ ದಿಸ್ ಈಸ್ ಲವ್ಲಿ. ಓಕೆ, ಸೊ ಯಾ, ಯೂನಿವರ್ಸ್ ಈಸ್ ಆಬ್ಸಲ್ಯೂಟ್ಲಿ ಆನ್ ಯುವರ್ ಸೈಡ್. ಐ ನೋ ಯು ಆರ್ ಸ್ಮೈಲಿಂಗ್. ಇವಾಗ ಈ ಕಾರ್ಡ್ ಪುಲ್ ಮಾಡಿದಾಗ ಐ ಕ್ಯಾನ್ ಫೀಲ್ ಲೈಕ್ ನನ್ನ ಬಾಯಿಗೆ ಹ್ಯಾಂಗರ್ ಹಾಕಿ 2 ಕಡೆಯಿಂದ ಟೈಟ್ ಮಾಡಿರೋ ಥರ ಅನಿಸ್ತಾ ಇದೆ. ಐ ಕ್ಯಾನಾಟ್ ಸ್ಟಾಪ್ ಸ್ಮೈಲಿಂಗ್. I'm sorry, I cannot stop smiling. This is such a beautiful fun energy. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಲೈಕ್ ಯೂನಿವರ್ಸ್ ಈಸ್ ಆಬ್ಸಲ್ಯೂಟ್ಲಿ ಆನ್ ಯುವರ್ ಸೈಡ್. ಬಿಕಾಸ್ ನೀವು ಮಾಡಿರೋ ಅಂಥ ನಿರ್ಧಾರದಿಂದ, ನೀವು ಮಾಡಿರೋ ಅಂಥ ಧೈರ್ಯದಿಂದ, ನಾನು ಭಯನ ಫೇಸ್ ಮಾಡ್ತೀನಿ ಅಂತ ಹೇಳಿ ನೀವು ರೆಡಿಯಾಗಿ ನಿಂತಿರೋದ್ರಿಂದ, ನಿಮ್ಮ ವಾಯ್ಸ್ನ, ನಿಮ್ಮ ಸೋಲ್ ಸಾಂಗ್ನ ನೀವು ಕೇಳ್ತಾ ಇರೋದ್ರಿಂದ, ಆ್ಯಕ್ಷನ್ಸ್ ತೊಗೊಳೋದಕ್ಕೆ ನೀವು ಲೈಕ್ ಐ ಆಮ್ ರೆಡಿ ಅಂತ ಹೇಳಿರೋದ್ರಿಂದ, ನಿಮ್ಮ ಡಿಕ್ಲರೇಷನಿಂದ ಯೂನಿವರ್ಸ್ ಈಸ್ ಲೈಕ್ ಯಾ ಕಮ್ ಆನ್ ಲೆಟ್ಸ್ ಡೂ ಇಟ್ ಅಂತ ಹೇಳಿ ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಕರ್ಕೊಂಡು ಹೋಗ್ತಾ ಇರೋ ಥರ ಇದೆ. ಇಟ್ ಈಸ್ ಯುವರ್ ವಿಶ್ ಫುಲ್ಫಿಲ್ಮೆಂಟ್ ಪೀರಿಯಡ್ ಗ್ರೂಪ್ ನಂಬರ್ 1. ನಿಮ್ಮ ನೆಕ್ಸ್ಟ್ ಅಧ್ಯಾಯದಲ್ಲಿ ಇದೆಲ್ಲ ಆಗ್ತಾ ಇರೋದು ಬಿಕಾಸ್ ನೀವು ನಿಮ್ಮ ಎನರ್ಜಿನ ನೀವು ಅಲೈನ್ ಮಾಡ್ತಾ ಇರೋದ್ರಿಂದ, ನೀವು ತೊಗೊಳ್ಬೇಕಾಗಿರುವಂಥ ನಿರ್ಧಾರಗಳು ನೀವು ತೊಗೊಳ್ತಾ ಇರೋದ್ರಿಂದ, ನೀವು ಬೋಲ್ಡ್ ಆಗ್ತಾ ಇರೋದ್ರಿಂದ, ನೀವು ಕಾನ್ಫಿಡೆಂಟ್ ಆಗ್ತಾ ಇರೋದ್ರಿಂದ, ನೀವು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಮಾಡಿರೋ ನಿರ್ಧಾರದಿಂದ, ನೀವು ಬೇಡದೇ ಇರೋದನ್ನೆಲ್ಲ ಬಿಡ್ತೀನಿ ಅಂತ ಮಾಡಿರೋಂಥ ಆ ತೀರ್ಮಾನದಿಂದ, ಇದೆಲ್ಲ ನೀವು ಗ್ರೂಪ್ ನಂಬರ್ 1 ಎಲ್ಲೂ ಹೊರಗಡೆಯಿಂದ ಬರ್ತಾ ಇರೋದಲ್ಲ. ಇದೆಲ್ಲ ಮಿರಕಲ್ಸ್ ಅಲ್ಲ. ಆಬ್ವಿಯಸ್ಲಿ ಮಿರಕಲ್ಸ್ ಆರ್ ಮಿರಕಲ್ಸ್, ಬಟ್ ಅದು ಮಿರಕಲ್ ಮಾಡೋರು ನೀವು. ಯು ಆರ್ ದ ಮಜಿಷಿಯನ್, ಯು ಆರ್ ದ ಮಿರಕಲ್ ಮೇಕರ್ ಗ್ರೂಪ್ ನಂಬರ್ 1. ಸೊ ಅದನ್ನು ನೀವು ತಿಳ್ಕೊಳ್ತಾ ಇರೋದ್ರಿಂದ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ದ ಮಿರಕಲ್ ಮೇಕರ್. ಯಾರ್ ಆಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 1 ಲೈಕ್ ಇಂಟ್ಯೂಷನ್, ಯು ಆರ್ ಸೋ ಇನ್ ಅಲೈನ್ಮೆಂಟ್ ನಿಮ್ಮ ಇಂಟ್ಯೂಷನ್ ಜೊತೆ, ನಿಮ್ಮ ಹೈಯರ್ ಸೆಲ್ಫ್ ಜೊತೆ, ಯೂನಿವರ್ಸ್ ಜೊತೆ, ನಿಮ್ಮ ಸೋಲ್ ಜೊತೆ. ಯು ಆರ್ ಸೋ ಮಚ್ ಇನ್ ಅಲೈನ್ಮೆಂಟ್ ಈ ಸಮಯದಲ್ಲಿ. ಬಿ ರಿಯಲಿ ಗ್ರೇಟ್ಫುಲ್. ಇನ್ನು ನಿಮ್ಮ ಎನರ್ಜಿನ ಇನ್ಕ್ರೀಸ್ ಮಾಡೋದಕ್ಕೆ ಇನ್ನೂ ಗ್ರೇಟ್ಫುಲ್ ಆಗಿರಿ. ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ, ಪ್ರತಿದಿನ ಬ್ಲೆಸ್ಸಿಂಗ್ಸ್ನ ಕಳಿಸಿ, ಗ್ರ್ಯಾಟಿಟ್ಯೂಡ್ನ ಕಳಿಸಿ. ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ವಸ್ತುಗೂ, ಪ್ರತಿಯೊಂದು ಸಿಚುವೇಶನ್ಗೂ, ಪ್ರತಿಯೊಂದು ಈವೆಂಟ್ಸ್ಗಳಿಗೂ ಕೀಪ್ ಸೆಂಡಿಂಗ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಬಿಕಾಸ್ ಅದು ಮಲ್ಟಿಪ್ಲೈ ಆಗಿ 10 ಟೈಮ್ಸ್ ಮಲ್ಟಿಪ್ಲೈ ಆಗಿ ನಿಮ್ಮ ಜೀವನಕ್ಕೆ ಬರುತ್ತೆ. ಬಿಕಾಸ್ ದಿಸ್ ಇಸ್ ಅ ವೆರಿ ಫ್ರೂಟ್ಫುಲ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಸೊ ಬಿ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಕ್ಲೇಮ್ ಈ ಎಲ್ಲ ಎನರ್ಜಿನ ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡಿ. ಬಿಕಾಸ್ ಯು ಆರ್ ಸೋ ರೆಡಿ. ನಿಮ್ಮ ಮುಂದಿನ ಅಧ್ಯಾಯದಲ್ಲಿ ಬಂದು ಲೈಕ್ ಕಾಫಿ, ಇಟ್ ಈಸ್ ಹೈ ವೈಬ್ರೇಷನಲ್, ವೆರಿ ಸ್ಪಿರಿಚುವಲ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ.
ಲೈಕ್ ಎಂಡ್ಲೆಸ್ ಪಾಸಿಬಿಲಿಟೀಸ್ ಗ್ರೂಪ್ ನಂಬರ್ 1 ನಿಮ್ಮ ಈ ಪರ್ಟಿಕ್ಯುಲರ್ ನೆಕ್ಸ್ಟ್ ಚಾಪ್ಟ್ರಲ್ಲಿ, ನೆಕ್ಸ್ಟ್ ಅಧ್ಯಾಯದಲ್ಲಿ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ನೀವು ನಿಮ್ಮ ಬದಲಾವಣೆ ಈ ರೀತಿ ಆಗ್ತಾ ಇದೆ, ನೀವು ಆಗ್ತಾರೋ ಈ ಬದಲಾವಣೆಗಳಿಂದ ಈ ಎಲ್ಲ ಬದಲಾವಣೆ ಲೈಫಲ್ಲಿ ಆಗುವಂಥ ಚೇಂಜಸ್ನ ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ. ಆಲ್ರೈಟ್, ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಮೇನ್ ಅಫರ್ಮೇಷನ್ ಗ್ರೂಪ್ ನಂಬರ್ 1, like what is your main affirmation? I think it is I listen to my soul song. You know, like ಅದು ಹೈಲೈಟ್ ನಿಮಗೆ, I listen to my soul song. ಆಲ್ ರೈಟ್, ಸೊ ದ್ಯಾಟ್ ಈಸ್ ಯುವರ್ ರೀಡಿಂಗ್ ಗ್ರೂಪ್ ನಂಬರ್ 1. ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಟಾಫಿನ ಅಥವಾ ಈ ಚಾಕ್ಲೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆರೆಂಜ್ ಫ್ಲೇವರ್ಡ್ ಮೆಂಟಾಸ್, ಇದು ನಿಮ್ಮ ರೀಡಿಂಗು. ಮೊದಲನೇದು ಫ್ರೆಶ್ನೆಸ್, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು ಫ್ರೆಶ್ ಎನರ್ಜಿ, ಲೈಕ್ ಹಳೆ ನೀರೆಲ್ಲ ಹೋಗಿ ಹೊಸ ನೀರು ಬರ್ತಾ ಇರೋವಂಥ ಎನರ್ಜಿ. ಡೆಫಿನೆಟಾಗಿ ನೀವು ಲಾಸ್ಟ್ 2-3 ಇಯರ್ಸಿಂದ ಎಷ್ಟೊಂದು ವಿಚಾರಗಳನ್ನ ನಿಮ್ಮ ಲೈಫಿಂದ ತೆಗೆದು ಹಾಕಿರ್ಬೋದು, ರಿಲೀಸ್ ಮಾಡಿರ್ಬೋದು, ಜನರನ್ನ ರಿಲೀಸ್ ಮಾಡಿರ್ಬೋದು ನಿಮ್ಮ ಲೈಫಿಂದ. ದೇರ್ ಇಸ್ ಲಾಟ್ ಆಫ್ ರಿಲೀಸಿಂಗ್, ಎಮೋಷ್ನಲ್ ರಿಲೀಸಿಂಗ್ ಆಗಿರೋದು ನಿಮ್ಮ ಲೈಫಲ್ಲಿ ಲಾಸ್ಟ್ 2-3 ಇಯರ್ಸಿಂದ. ಎಸ್ಪೆಷಲಿ 2024ಅಲ್ಲಿ ಮೇಜರ್ ಚೇಂಜಸ್ಗಳಾಗಿರೋರು, ಲೈಕ್ ಬ್ರೆತ್ ಆಫ್ ಫ್ರೆಶ್ ಏರ್ ಬರ್ತಾ ಇರೋದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ. ದೇರ್ ಇಸ್ ಫ್ರೆಶ್ನೆಸ್. ಲೈಕ್ ಇವಾಗ ತಾನೇ ಸ್ನಾನ ಮಾಡಿ ಬಂದಾಗ ಲೈಕ್ ವಿ ಫೀಲ್ ಸೋ ಫ್ರೆಶ್. ಹಳೆ ಜಂಕ್, ಲೈಕ್ ಆ ಗಂಕ್ ಎಲ್ಲ ರಿಲೀಸ್ ಮಾಡಿ, ಹೆವಿ ಎನರ್ಜೀಸ್ನೆಲ್ಲ ರಿಲೀಸ್ ಮಾಡಿ, ಆ ಲಾಂಗ್ ಟ್ರಾವೆಲ್, ಒಂದು 48 ಗಂಟೆ ಒಂದೇ ಸಮ ಟ್ರಾವೆಲ್ ಮಾಡಿ, ಎಲ್ಲೂ ನಾವು ರಿಫ್ರೆಶ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಎಲ್ಲೂ ನಾವು ಸ್ನಾನ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಫೈನಲಿ ನಾವು ಮನೆಗೆ ಬಂದಾಗ ಸೋಲಾರ್ ಹೀಟರಲ್ಲಿ ಲೈಕ್ ಬಿಸಿ ನೀರು ಬಂದಾಗ ಮೈ ಕೈ ನೋವೆಲ್ಲ ಲೈಕ್ ತೆಗೆದು ಹಾಕೋ ಥರ ಆ ಬಿಸಿ ಸ್ನಾನ ಮಾಡಿ ಆ ಬಾತ್ರೂಮಿಂದ ಆಚೆ ಬಂದಾಗ ಹೊಗೆ ಆಡ್ತಾ ಇರತ್ತೆ, ಬಾಡಿ ಎಲ್ಲ ಇವಾಗ ರಿಲ್ಯಾಕ್ಸ್ ಆಗ್ತಾ ಇರೋದು. ಇವಾಗ ಐ ಆಮ್ ಫೀಲಿಂಗ್ ಸೋ ಫ್ರೆಶ್. ಆ ಒಂದು ಫೀಲಿಂಗು ಗ್ರೂಪ್ ನಂಬರ್ 2, ಲೈಕ್ ದಟ್ ಈಸ್ ದ ಎಕ್ಸಾಂಪಲ್ ನನಗೆ ಬರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಇಷ್ಟು ಲಾಂಗ್ ಜರ್ನಿ, ಆ ಟ್ರಾವೆಲಲ್ಲಿ ಎಲ್ಲೂ ನಮಗೆ ರಿಲ್ಯಾಕ್ಸ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಒಂದು ಸ್ಟ್ರೆಸ್ ಆದಮೇಲೆ ಇನ್ನೊಂದು ಸ್ಟ್ರೆಸ್ಸು, ಒಂದು ಪ್ರಾಬ್ಲಮ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ಮು, ಅಥವಾ ದೇರ್ ವಾಸ್ ಅ ಲಾಟ್ ಆಫ್ ಎಮೋಷ್ನಲ್ ಪೇನ್ ಆ್ಯಂಡ್ ಎಮೋಷ್ನಲ್ ಹೀಲಿಂಗ್ ಅಥವಾ ಹಾರ್ಟ್ ಬ್ರೇಕ್ಗಳು. ಐ ಹ್ಯಾಡ್ ನೋ ಟೈಮ್ ಆ ರಿಲ್ಯಾಕ್ಸಿಂಗ್ ಬಾತ್ಗೆ ಅಂದಾಗ ಫೈನಲಿ ಲೈಕ್ ದೇರ್ ಇಸ್ ಅ ಫ್ರೆಶ್ ಎನರ್ಜಿ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋದು. ಐ ಕ್ಯಾನ್ ಫೀಲ್ ದ ಫ್ರೆಶ್ನೆಸ್. ಓಕೆ, ಅದ್ರ ಜೊತೆಗೆ ಇವಾಗ ನಾವು ಫ್ರೆಶ್ ಆಗಿ ಆ ಹಾಟ್ ಬಾತಿಂದ ಆಚೆ ಬಂದು ಇನ್ನೂ ಹೊಗೆ ಆಡ್ತಾ ಇದೆ ಬಾತ್ರೂಮಲ್ಲೆಲ್ಲ, ನಮ್ಮ ಬಾಡಿ ಎಲ್ಲ ಇನ್ನೂ ಸಾಫ್ಟ್ ಆಗಿದೆ, ಸಪ್ಪಲ್ ಆಗಿದೆ. ಇವಾಗ ಬಾಡಿ ಲೋಷನ್ ಹಾಕ್ತಾ ಇದ್ದೀವಿ, ದೇರ್ ಇಸ್ ಅಡಿಷ್ನಲ್ ಫ್ರಾಗ್ರೆನ್ಸ್, ಬಾಡಿ ಓಡರ್ ಹಾಕ್ತಾ ಇದ್ದೀವಿ, ಲೈಕ್ ಬಾಡಿ ಸ್ಪ್ರೇ ಹಾಕ್ಕೊಳ್ತಾ ಇದ್ದೀವಿ. ಆ್ಯಂಡ್ ದೆನ್ ವಿ ಆರ್ ವೇರಿಂಗ್ ಅ ಫ್ರೆಶ್ ಕ್ಲೋತ್, ಫ್ರೆಶ್ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಆ್ಯಂಡ್ ದೆನ್ ಯು ಲುಕ್ ಇನ್ ಟು ದ ಮಿರರ್, ಲೈಕ್ ಹೊಸ ದೃಷ್ಟಿನಲ್ಲಿ ಆ ಮಿರರ್ನ ನೋಡ್ತಾ ಇದ್ದೀರಿ. ಇಷ್ಟು ದಿನ ಮುಖದ ಮೇಲೆಲ್ಲ ಬಾಡಿನಲ್ಲೆಲ್ಲ ಎಷ್ಟೊಂದು ಧೂಳಿತ್ತು, ಲೈಕ್ ದೆರ್ ವಾಸ್ ಗ್ರೇಮ್, ಯಾಕೆಂದರೆ ಇಷ್ಟೊಂದು ನಮಗೆ ಸ್ನಾನ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇಷ್ಟೊಂದು ತಿಂಗಳಿಂದ. ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್, ಲಿಟ್ರಲಿ ಸ್ನಾನ ಮಾಡೋಕ್ಕಾಗಿಲ್ಲ ಅಂತಲ್ಲ, ಜೀವನದಲ್ಲಿ ಅಷ್ಟೊಂದು ಒಂದಾದ್ಮೇಲೆ ಒಂದು ಸ್ಟ್ರೆಸ್ ಇದ್ದಿದ್ದರಿಂದ ವಿ ಹ್ಯಾಡ್ ನೋ ಟೈಮ್ ಆ ರಿಲ್ಯಾಕ್ಸೇಷನ್ಗೆ. ಬಟ್ ಇವಾಗ ನಾವು ಕನ್ನಡಿ ಮುಂದೆ ನಿಂತು ನೋಡಿದಾಗ ಆ ಫ್ರೆಶ್ ಬಾತ್, ಆ ಫ್ರೆಶ್ ಕ್ಲಾತ್ಸ್, ಮುಖ ಎಲ್ಲ ಫ್ರೆಶ್ ಆಗಿದೆ, ಎಲ್ಲೂ ಯಾವುದೇ ರೀತಿ ಕಲೆ ಇಲ್ಲ, ಯಾವುದೇ ಧೂಳಿಲ್ಲ, ಯಾವುದೇ ಗಲೀಜಿಲ್ಲ. ಲೈಕ್ ಐ ಆಮ್ ಫೀಲಿಂಗ್ ಸೋ ಗುಡ್. ಆ ಫ್ರೆಶ್ನೆಸ್, ಆ ಫ್ರೇಗ್ರೆನ್ಸ್, ಲೈಕ್ ನಾವು ನನ್ನ ಚಾಪ್ಟರ್ನ ನಾನು ಶುರು ಮಾಡ್ತಾ ಇದ್ದೀನಿ. ಐ ಆಮ್ ಸೋ ರೆಡಿ ಅಂತ ಅನ್ನೋ ಥರ ಇದೆ. ಲೈಕ್ ಈ ಸ್ಲೇಟ್ ಮೇಲೆ ಮಗುಗೆ ಒಂದು ಸ್ಲೇಟ್ ಕೊಟ್ಬಿಟ್ಟು ಬರಿ ಅಂತ ಇಡೀ ಚಾಕ್ ಪೀಸ್ ಖಾಲಿ ಆಗೋ ತನಕ ಅದು ಗೀಚಿ ಇಡೀ ಆ ಸ್ಲೇಟ್ಗೊಂದು ಗತಿ ಕಾಣಿಸಿದಾಗ ಅದು ಮಗು ಆಟ ಆಡಿ ಬಿಸಾಕಿ ಹೋದ್ಮೇಲೆ ಇವಾಗ ನಾವು ಆ ಸ್ಲೇಟ್ನೆಲ್ಲ ಒದ್ದೆ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ, ಅದರ ಅಂಚೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಇಟ್ ಈಸ್ ಫೈನಲಿ ಲೈಕ್ ಅ ಕ್ಲೀನ್ ಸ್ಲೇಟ್, ಅ ಬ್ಲ್ಯಾಕ್ ಸ್ಲೇಟ್. ಇವಾಗ ಮುಂಚೆ ಎಲ್ಲೂ ಬರೆಯೋದಕ್ಕೆ ಜಾಗ ಇರಲಿಲ್ಲ ಆ ಸ್ಲೇಟಲ್ಲಿ, ಬಟ್ ಇವಾಗ ಲೈಕ್ ಇಟ್ ಇಸ್ ಟೋಟಲಿ ಬ್ಲ್ಯಾಂಕ್, ಅ ಬ್ಲ್ಯಾಂಕ್ ಬಿಗ್ ಸ್ಲೇಟ್ ಆ್ಯಂಡ್ ಅ ಫುಲ್ ಚಾಕ್ ಪೀಸ್. ಸೊ ಈಗ ಈ
ಸ್ಲೇಟ್ ಮೇಲೆ, ಈ ಎಂಟೈರ್ಲಿ ಕ್ಲೀನ್ ಆಗಿರೋ ಸ್ಲೇಟ್ ಮೇಲೆ ಐ ಕ್ಯಾನ್ ರೈಟ್ ಎನಿಥಿಂಗ್. ಹೊಸ ಕೋಟು, ಹೊಸ ಲೈಫು, ಹೊಸ ಸ್ಟೋರಿ, ಐ ಕ್ಯಾನ್ ರೈಟ್ ಎನಿಥಿಂಗ್, ಐ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ನನ್ನ ಜೀವನನ ನಾನು ಯಾವ ರೀತಿ ಬೇಕಾದ್ರೂ ನಾನು ಇವಾಗ ನಿರ್ಧಾರ ಮಾಡ್ಬೋದು. ಐ ಆಮ್ ಫ್ರೀ, ಐ ಆಮ್ ಫ್ರೆಶ್ ಆ್ಯಂಡ್ ಐ ಆಮ್ ರೆಡಿ. ಐ ಫೀಲ್ ಸೋ ಗುಡ್, ಐ ಫೀಲ್ ಸೋ ಡಿಫ್ರೆಂಟ್. ದಟ್ ಈಸ್ ದ ಎನರ್ಜಿ ಗ್ರೂಪ್ ನಂಬರ್ 2. ಲೈಕ್ ಇದಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯಾಕೆಂದರೆ ಮೆಸೇಜ್ನ ಇದು ಡೈರೆಕ್ಟಾಗಿ ರಿಲೇ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರ ಫೀಲಿಂಗ್ನ ತೋರಿಸ್ತಾ ಇರೋದು ನನಗೆ. ಫೀಲಿಂಗ್ನ ಪದಗಳಲ್ಲಿ ಹಾಕೋಕ್ಕಾಗೋದಿಲ್ಲ. ನಾನು ಎಕ್ಸಾಂಪಲ್ ಕೊಟ್ಟಾಗ ಆ ಫೀಲಿಂಗ್ಗೆ ನೀವು ಕನೆಕ್ಟ್ ಆಗೋಕ್ಕಾಗೋದು. ಸೊ ಅನದರ್ ಫೈನಲ್ ಎಕ್ಸಾಂಪಲ್ ನಿಮಗೆ, ಈ ಡೆಸರ್ಟಲ್ಲಿ, ಈ ಮರುಭೂಮಿನಲ್ಲಿ ನಡ್ಕೊಂಡು ಹೋಗಿ ಸುಸ್ತಾಗಿ, ಎಲ್ಲೂ ದೂರಕ್ಕೂ ಒಂದು ಕೆಫೆ ಇಲ್ಲ, ಒಂದು ನೀರಿಲ್ಲ, ಇದ್ದಿದ್ದು ಒಂದು ಅರ್ಧ ಲೀಟರ್ ನೀರು ಬಾಟ್ಲು ಖಾಲಿ ಆಗೋಗಿತ್ತು. ನೆಕ್ಸ್ಟ್ ಒಂದು 4 ಕಿಲೋಮೀಟರ್ಸ್ ನಡೆಯೋ ತನಕ ಯಾವುದು ರೆಸ್ಟೋರೆಂಟ್ ಇಲ್ಲ, ಎಲ್ಲೂ ನೀರು ಬಾಟ್ಲು ಸಿಗೋದಿಲ್ಲ. ಬಟ್ ನೀವು ಬಿಡ್ದಿರ ಆ 4 ಕಿಲೋಮೀಟ್ರನ್ನ ನಡೀತಾ ಬರ್ತಾಯಿದ್ರಿ. ಫೈನಲಿ ಇದಿನ್ನು ಆಗೋದಿಲ್ಲ, ಇನ್ನೇನು ಮುಗ್ದೋಯ್ತು ಅಂತ ಹೇಳಿ ಬೀಳೋ ಅಂಥ ಸ್ಟೇಜಿಗೆ ಬಂದಾಗ ಯು ಕ್ಯಾನ್ ಫೈನಲಿ ಸಿ ಆ ಬೋರ್ಡ್ನ, ಆ ಹೋಟೆಲ್ದು, ಆ ಕೆಫೆದು ಬೋರ್ಡ್ ಫ್ರೆಶ್ ಮೀಲ್ಸ್ ಅವೈಲೇಬಲ್, ಆರ್ ಫ್ರೆಶ್ ವಾಟರ್ ಅವೈಲೇಬಲ್, ಆರ್ ಫ್ರೆಶ್ ಜ್ಯೂಸ್ ಅವೈಲೇಬಲ್ ಅಂತ ಹೇಳಿ. ಆ್ಯಂಡ್ ದೆನ್ ಆ ಲಾಸ್ಟ್ ಒಂದು 100 ಮೀಟರ್ಸ್ನ ನೀವು ಏನು ಇನ್ನು ಜೀವನನೇ ಮಾಡೋಕ್ಕಾಗಲ್ಲ ಅಂದಾಗ ಆ 100 ಮೀಟರ್ಸ್ನ ನೀವು ಓಡ್ಕೊಂಡು ಹೋಗಿ, ಲೈಕ್ ಯು ಆರ್ಡರ್ ಅ ಲೆಮನ್ ಮಿಂಟ್ ವಾಟರ್, ವಾಟ್ ಎವರ್ ಇಟ್ ಈಸ್, ಲೈಕ್ ಲೆಮನ್ ಜ್ಯೂಸ್ ಆರ್ ಲೆಮನ್ ಸೋಡಾ, ಅದರಲ್ಲಿ ಮಿಂಟ್ ಲೀವ್ಸ್ ಎಲ್ಲ ಹಾಕಿ ಅ ಬಿಗ್ ಟಾಲ್ ಗ್ಲಾಸ್ ಆಫ್ ಮಿಂಟ್ ವಾಟರ್ನ ಕೊಟ್ಟಾಗ ನಿಮಗೆ ಆ ಫಸ್ಟ್ ಸಿಪ್ಪನ್ನ ನೀವು ತೊಗೊಂಡಾಗ ಆ ದೇಹದಲ್ಲಿ ಮತ್ತೆ ಆ ಉತ್ಸಾಹ, ಆ ಲೈಫ್ ಮತ್ತೆ ಮರುಕಳಿಸಿದಾಗ, ಓ ಮೈ ಗುಡ್ನೆಸ್, ಇದ್ರ ಬೆಲೆ ಏನಂತಲೇ ನಂಗೆ ಗೊತ್ತಿರಲಿಲ್ಲ. ಈ ರಿಲ್ಯಾಕ್ಸೇಷನ್ದು, ಈ ನೀರ್ದು, oh, so relaxing. So that is the energy group number 2. That's all. That is the example. Because ಆ ಫೀಲಿಂಗಿಗೆ ನಾವು ಪದಗಳನ್ನ ಯೂಸ್ ಮಾಡಿ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ನಾನು ಎಕ್ಸಾಂಪಲ್ ಕೊಟ್ಟು ಆ ಫೀಲಿಂಗಿಗೆ ನಿಮ್ಮನ್ನ ಕನೆಕ್ಟ್ ಮಾಡಿಸ್ಬೇಕಾಗತ್ತೆ. ಸೊ ದಟ್ ಈಸ್ ಯುವರ್ ನೆಕ್ಸ್ಟ್ ಚಾಪ್ಟರ್, ಗ್ರೂಪ್ ನಂಬರ್ 2, ದಟ್ ಫ್ರೆಶ್ ಎನರ್ಜಿ. ಓಕೆ, ದಟ್ ಫ್ರೆಶ್, ದಿಸ್ ಈಸ್ ಸೋ ರಿಲ್ಯಾಕ್ಸಿಂಗ್, ಐ ಆಮ್ ಸೋ ರೆಡಿ ನನ್ನ ಹೊಸ ಚಾಪ್ಟರ್ನ ನಾನು ಬರೆಯೋದಕ್ಕೆ ಅಂತ ಹೇಳಿ ನೀವು ಲೈಕ್ ಯು ಆರ್ ಸೋ ರೆಡಿ ಅನ್ನೋ ಥರ ಅಂತ ಅನ್ನಿಸ್ತಾ ಇದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಫೀಲಿಂಗ್ ಬೇಸ್ಡ್ ಮೆಸೇಜ್ ನಿಮಗೆ. ದೆರ್ ಇಸ್ ನೋ ವರ್ಡ್ಸ್. ಇಲ್ಲಿ ಪದಗಳನ್ನ ನಾವು ಬಳಸೋದಕ್ಕೆ ಎಷ್ಟೊಂದು ಸಮಯದಲ್ಲಿ ಸಾಕೋಗೋದಿಲ್ಲ, ಯಾಕೆಂದರೆ ಫೀಲಿಂಗ್ಸ್ನ, ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪದಗಳು, ವೊಕ್ಯಾಬ್ಯುಲರಿ ಸಾಕೋಗೋದಿಲ್ಲ. ಆ ಥರ ಪದಗಳು ಎಲ್ಲೂ ಸಿಗೋದಿಲ್ಲ. ಯಾ, ಲುಕ್ ಎಟ್ ದಟ್, ಲುಕ್ ಎಟ್ ದ ಫೀಲಿಂಗ್ಸ್. ಹಾರ್ಟ್ ಗಾರ್ಡಿಯನ್, ಲೈಕ್ ಯುವರ್ ಹಾರ್ಟ್ ಈಸ್ ಹೀಲಿಂಗ್ ಆರ್ ಯುವರ್ ಹಾರ್ಟ್ ಈಸ್ ಹೀಲ್ಡ್. ನಿಮ್ಮ ಹಾರ್ಟ್ ಬಂದು ತುಂಬಾ ಅನುಭವಿಸಿದೆ ಜೀವನದಲ್ಲಿ, ಆ್ಯಂಡ್ ನೌ ಯು ಆರ್ ಹೀಲಿಂಗ್. ಐ ಕ್ಯಾನ್ ಫೀಲ್ ಕೆಲವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿರೋದು, ಕೆಲವ್ರ ಕಣ್ಣಲ್ಲಿ ಇವಾಗ ನೀರು ತುಂಬಿರ್ಬೋದು ಈ ರೀಡಿಂಗ್ನ ನೋಡಬೇಕಾದ್ರೆ. ಯಾಕೆಂದರೆ ಈ ಫ್ರೆಶ್ ಲೆಮನ್ ಮಿಂಟ್ ಟೀ ಅಥವಾ ಮಿಂಟ್ ವಾಟರ್, ಕೋಲ್ಡ್ ವಾಟರ್ ಡೆಸರ್ಟಲ್ಲಿ ವೇಟ್ ಮಾಡ್ತಾ ಇದ್ದಂಥವ್ರು ತುಂಬ ಜನ ಇರ್ಬೋದು ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಯಾ, ಫೈನಲಿ ಯುವರ್ ಹಾರ್ಟ್ ಈಸ್ ಹೀಲ್ಡ್ ಆರ್ ಹೀಲಿಂಗ್ perfectly. Group number 2, heart guardian, love and let yourself be loved. You're finally, ಈ ಕಾರ್ಡನ್ನು ನೋಡಿ ನೀವು ಎಷ್ಟು ಕಣ್ಣು ಮುಚ್ಕೊಂಡು ಫೀಲ್ ಮಾಡ್ತಾ ಇರೋದು, ಅದನ್ನು ಪದದಲ್ಲಿ ನಾವು ಯಾವತ್ತೂ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ, ಈ ಒಳಗಡೆ ನಡೀತಾ ಇರೋವಂಥ ಫೀಲಿಂಗ್ಸ್ನ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಗ್ರೂಪ್ ನಂಬರ್ 2, ಯು ಆರ್ ಹೀಲ್ಡ್. ಆ ನೋವುಗಳಿಂದ ಹೀಲ್ ಆಗಿ ಸಕ್ಸಸ್ಫುಲ್ಲಾಗಿ ಅದರಿಂದ ಆಚೆ ಬರ್ತಾ ಇದ್ದೀರಾ. ಈ ನೆಕ್ಸ್ಟ್ ಚಾಪ್ಟರಲ್ಲಿ ನಿಮ್ಮ ಫೀಲಿಂಗ್ಸು, ನಿಮ್ಮ ಇಂಟ್ಯೂಷನು, ನಿಮ್ಮ ಲೈಕ್ ನಿಮ್ಮ ಎಬಿಲಿಟೀಸು, ಹೀಲಿಂಗ್ ಎಬಿಲಿಟೀಸ್ ಇರ್ಬೋದು, ಸ್ಪಿರಿಚುವಲ್ ಎಬಿಲಿಟೀಸ್ ಇರ್ಬೋದು, ನಿಮ್ಮ ಇಂಟ್ಯೂಷನ್ ಇರ್ಬೋದು, ಪ್ರತಿಯೊಂದೂ ಹೈಟನ್ ಆಗ್ತಾ ಇದೆ. ಯಾ, ದಿಸ್ ಗ್ರೂಪ್ ಇಟ್ ಈಸ್ ಡೆಫಿನೆಟ್ಲಿ ಹೈಲಿ ಇಂಟ್ಯೂಟಿವ್ ಸೈಕಿಕ್ ಗ್ರೂಪ್ಸ್. ಹೀಲರ್ಸ್ ಇರ್ಬೋದು ಈ ಗ್ರೂಪಲ್ಲಿರೋರು, ಸ್ಪಿರಿಚುವಲಿ ಹೈಟೆಂಡ್ ಇರ್ಬೋದು, ಸ್ಪಿರಿಚುವಲಿ ಗಿಫ್ಟೆಡ್ ಇರ್ಬೋದು. ನೀವು ಈ ಪರ್ಟಿಕ್ಯುಲರ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಎಲ್ಲ ಕಾರ್ಡ್ಸು ನೋಡಿ ಇದರಲ್ಲಿ ಕಣ್ಮುಚ್ಕೊಂಡಿರೋದು, ನಮಗೆ ಯಾವುದೇ ರೀತಿ ಹೊರಗಡೆ ಪದಗಳನ್ನ ಉಪಯೋಗಿಸ್ತಾ ಇಲ್ಲ. ಈ ಕಾರ್ಡಲ್ಲೂ ಅಷ್ಟೇ ಕಣ್ಣ ಮೇಲೆ ಆ ವೇಲ್ ಹಾಕ್ಕೊಂಡಿರೋದು ಮತ್ತು ಕ್ರಿಸ್ಟಲ್ನ ಮುಂದೆ ಇಟ್ಕೊಂಡಿರೋದು, ದಿಸ್ ಇಸ್ ಸೀಯರ್. ಮತ್ತು ಇನ್ನೊಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ಹೇಳ್ತಾ ಇರೋದು ಅಂದರೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ನಿಮಗೆ, ಬಟ್ ಆದರೂ ನೀವು ಮಾಡುವಂಥ ಕೆಲವೊಂದು ನಿರ್ಧಾರಗಳನ್ನ ನೀವು ಮಾಡಿದ್ರಿ, ಯೂನಿವರ್ಸ್ನ ನೀವು ನಂಬಿದ್ರಿ, ನಿಮ್ಮನ್ನು ನೀವು ನಂಬಿದ್ರಿ, ಅಥವಾ ನಂಬಿಕೆನೇ ಜೀವನ ಅಂತ ಹೇಳಿ ನೀವು ಮುಂದೆ ನಡೀತಾ ಬಂದ್ರಿ. ಬಿಟ್ಕೊಡ್ದಿರಾ ಆ 100 ಮೀಟರ್ಸ್ ಲಾಸ್ಟಲ್ಲಿ ಆ ಡೆಸರ್ಟಲ್ಲಿ ನಡ್ಕೊಂಡು ಬಂದಾಗ
ಫಸ್ಟ್ ಆಫ್ ಆಲ್ ನಡ್ಕೊಂಡು ಬರೋದಕ್ಕೆ ನಂಬಿಕೆ ಇರಬೇಕು. 4 ಕಿಲೋಮೀಟರ್ಸಲ್ಲಿ ಒಂದು ಕೆಫೆ ಇದೆ, ನನಗೆ ಜ್ಯೂಸ್ ಸಿಗತ್ತೆ ಅಂತ ಹೇಳಿ. ಬಟ್ ಫೈನಲಿ ಯು ರ್ಯಾನ್ ಆ ಲಾಸ್ಟ್ 100 ಮೀಟರ್ಸ್ನ ನಿಮ್ಮ ಎಲ್ಲ ಎನರ್ಜಿನೂ ನಿಮ್ಮ ಎಲ್ಲ ಶಕ್ತಿನೂ ಉಪಯೋಗಿಸಿ, ಶಕ್ತಿ ಮೀರಿ ನೀವು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬಂದಿದ್ದೀರಾ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಮೊದಲನೇದು ಹೇಳ್ತಾ ಇರೋದು ಅ ಬಿಗ್ ಹಗ್. ನಿಮ್ಮನ್ನ ಬಾಚಿ ತಪ್ಕೊಂಡು ನಿಮಗೆ ಹೇಳ್ತಾ ಇರೋದು ಯು ಡಿಡ್ ಇಟ್, ಯು ಆರ್ ಸಕ್ಸಸ್ಫುಲ್. ನಿಮ್ಮ ಹಾರ್ಟ್ ಕೆಪಾಸಿಟಿ ಜಾಸ್ತಿ ಆಗಿದೆ ಟು ಲವ್ ಈವನ್ ಮೋರ್ ಡೀಪ್ಲಿ. ನಿಮ್ಮ ಪ್ರೀತಿ, ನಿಮ್ಮ ಎನರ್ಜಿ ಇನ್ನೂ ಸ್ಟ್ರಾಂಗ್ ಆಗಿದೆ. ಗ್ರೂಪ್ ನಂಬರ್ 2, ನೀವು ಹೀಲರ್ಸ್ ಇದ್ದರೆ ಯುವರ್ ಹೀಲಿಂಗ್ ಕೆಪಾಸಿಟಿ ವಿಲ್ ಬಿ ಇನ್ಕ್ರೀಸ್ಡ್. ನೀವು ಇಂಟ್ಯೂಟಿವ್ ಕೆಲಸಗಳು, ಸ್ಪಿರಿಚುವಲ್ ಕೆಲಸಗಳು ಮಾಡ್ತಿದ್ರೆ ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ವಿಲ್ ಬಿ ಇನ್ಕ್ರೀಸ್ಡ್. ನೀವು ಮೆಡಿಟೇಷನ್ ಮಾಡ್ತಿದ್ರೆ, ಸ್ಪಿರಿಚುವಲ್ ಪಾತಲ್ಲಿ ನೀವು ಕಾನ್ಷಿಯಸ್ ಆಗಿ ನಡೀತಿರೋರಿದ್ರೆ ಯುವರ್ ಸ್ಪಿರಿಚುವಲ್ ಎಬಿಲಿಟೀಸ್ ಆರ್ ಸ್ಪಿರಿಚುವಲ್ ಸ್ಟ್ರೆಂತ್ ಇಸ್ ಇನ್ಕ್ರೀಸಿಂಗ್. ಗ್ರೂಪ್ ನಂಬರ್ 2, ಲೈಕ್ ನಿಮ್ಮ ಥರ್ಡ್ ಐ ಚಕ್ರ ಸ್ಟ್ರಾಂಗ್ ಆಗಿ ಆಕ್ಟಿವೇಟ್ ಆಗ್ತಾ ಇರ್ಬೋದು. ಬಿಕಾಸ್ 2 ಕಾರ್ಡಲ್ಲೂ ದೇರ್ ಇಸ್ ಫೀಲಿಂಗ್, ದೇರ್ ಇಸ್ ಎಂಪ್ಯಾಥಿಕ್ ಎನರ್ಜಿ. ಈ ಗ್ರೂಪಲ್ಲಿರೋ ಡೆಫಿನೆಟ್ಲಿ ಎಂಪ್ಯಾಥಿಕ್ಸು, ಎನರ್ಜಿನ ಅರ್ಥ ಮಾಡ್ಕೊಳ್ಳೋವಂಥವ್ರು. ನಿಮ್ಮ ಎಬಿಲಿಟೀಸ್ ಎಲ್ಲನೂ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ದೆನ್ ವಿ ಹ್ಯಾವ್ ಸಮ್ಮರ್. ದಿಸ್ ಈಸ್ ದ ಫ್ರೆಶ್ ಎನರ್ಜಿ. ಗ್ರೂಪ್ ನಂಬರ್ 2, ಲೈಕ್ ನೀವು ಇಲ್ಲಿ ಫೀಲ್ ಮಾಡಿದ್ದೀರಾ. ಇಟ್ಸ್ ಅ ಸ್ಟ್ರಾಂಗ್ ಕೋಟ್, ವೆನ್ ವಿ ಫೀಲ್ ವಿ ಹೀಲ್ ಅಂತ ಹೇಳಿ. ಯಾವಾಗ ನಮ್ಮ ಫೀಲಿಂಗ್ಸ್ಗೆ ನಾವು ಹೆದರ್ಕೊಳ್ತೀವಿ, ನಮ್ಮ ಎಮೋಷನ್ಸ್ಗೆ ನಾವು ಹೆದರ್ಕೊಂಡು ಅದರಿಂದ ದೂರ ಹೋಗೋ ಪ್ರಯತ್ನ ಪಡ್ತೀವಿ, ಆ ಎಮೋಷನ್ಸ್ ಇಲ್ಲ ಅಂತ ಹೇಳಿ ನಮ್ಮನ್ನು ನಾವು ಸುಳ್ಳು ಹೇಳ್ಕೊಂಡು ಅದರಿಂದ ನಾವು ಓಡೋಗೋ ಪ್ರಯತ್ನ ಪಡ್ತೀವಿ. ಯಾವಾಗ ನಮ್ಮ ಎಮೋಷನ್ಸ್ನ, ನಮ್ಮ ಡಾರ್ಕ್ನೆಸ್ನ ನಾವು ಫೇಸ್ ಮಾಡೋದಿಲ್ಲ, ಅಲ್ಲಿ ತನಕ ನಾವು ಹೀಲ್ ಆಗೋದಕ್ಕೆ ಆಗೋದಿಲ್ಲ. ವೆನ್ ವಿ ಫೀಲ್ ವಿ ಹೀಲ್. ಅದನ್ನು ತುಂಬ ಚೆನ್ನಾಗಿ ನೀವು ಈ ಒಂದು ಜರ್ನಿನಲ್ಲಿ ನಿಮ್ಮ ಹಳಿ ಚಾಪ್ಟ್ರಲ್ಲಿ ನೀವು ಅರ್ಥ ಮಾಡ್ಕೊಂಡಿರೋ ಥರ ಇದೆ. ಪ್ರಾಬ್ಲಮ್ಸ್ಗಳಿಂದ ನಾವು ಓಡೋಗೋದಕ್ಕಾಗೋದಿಲ್ಲ. ಪ್ರಾಬ್ಲಮ್ಸ್ಗಳಿದ್ರೂ ಅದಿಲ್ಲ ಅಂತ ಹೇಳಿ ನಾವು ಅದರಿಂದ ನಾವು ಬೇರೆ ಡೈರೆಕ್ಷನಲ್ಲಿ ಹೊಟ್ಟೋಗೋದಕ್ಕಾಗೋದಿಲ್ಲ. ಪ್ರಾಬ್ಲಮ್ಸ್ ಇದೆ, ಡಾರ್ಕ್ನೆಸ್ ಇದೆ, ನೋವಿದೆ, ಹಾರ್ಟ್ ಬ್ರೇಕ್ ಆಗಿದೆ, ಹೌದು ಹಾರ್ಟ್ ಬ್ರೇಕ್ ಆಯಿತು. ನಾವು ಇದ್ದದನ್ನು ಇರೋ ಥರ ಒಪ್ಕೊಂಡಾಗ, ಹೌದು ನೋವು ಆಗ್ತಾ ಇದೆ ಅಂತ ನಾವು ಅಕ್ನಾಲೇಜ್ ಮಾಡಿದಾಗ, ಇಲ್ಲ ನನಗೇನು ನೋವಿಲ್ಲ, ಏನು ಪರವಾಗಿಲ್ಲ, ಏನು ಅವ್ರು ಬಿಟ್ಟೋದ್ರೆ ಏನು, ನನಗೆ ಇಲ್ಲ ಇದೀಗಾದರೆ ಏನು ಅಂತ ಹೇಳಿ ನಮಗೆ ನಾವು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಳ್ದಿರಾ, ಹೌದು ನೋವು ಆಗಿದೆ ಬಟ್ ಅದರಿಂದ ನಾನು ಹೀಲ್ ಆಗ್ತೀನಿ ಅನ್ನೋ ನಂಬಿಕೆನೂ ಇದೆ ಅಂತ ಹೇಳಿ ನಾವು ಇರೋದನ್ನು ಇದ್ದ ಹಾಗೆ ಅಕ್ನಾಲೇಜ್ ಮಾಡಿ, ನಾವು ಫೀಲ್ ಮಾಡಿ ನಮ್ಮ ಹೀಲಿಂಗಿಗೆ ನಾವು ದಾರಿ ಮಾಡಿಕೊಟ್ಟಿದ್ದೀವಿ. ಸೊ ನಾವು ವಿ ಹ್ಯಾವ್ ಅ ಫ್ರೆಶ್ ಸ್ಟಾರ್ಟ್. ನಮ್ಮ ನೆಕ್ಸ್ಟ್ ಚಾಪ್ಟರ್ ಬಂದು ಈ fresh start. We have bee, dumbi, like that is the sweetness, the honey, the summer, the light, the sun. Group number 2. So you are finally ready in next chapter ge 11 ತೋರಿಸ್ತಾ ಇರೋದು. Again this is new beginnings, the fresh start, the newness, the sweetness, the honey. Yeah, this is beautiful. Nim journey ಬಂದು it was difficult but you are beautifully healed ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಗಾರ್ಡಿಯನ್ ಏಂಜಲ್. ಯು ಆರ್ ನೆವರ್ ಅಲೋನ್. ಗ್ರೂಪ್ ನಂಬರ್ 2, ಲೈಕ್ ನಾನು ಒಂಟಿ, ನಾನು ಅಳಬೇಕಾದ್ರೆ ಯಾರು ಜೊತೆಗಿರಲಿಲ್ಲ, ಯಾರು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಯಾರು ಅರ್ಥ ಮಾಡ್ಕೊಳ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಗಾರ್ಡಿಯನ್ ಏಂಜಲು, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಲೈಕ್ ಯು ಆರ್ ನಾಟ್ ಅಲೋನ್. ಲೈಕ್ ವಿ ಆರ್ ಆಲ್ವೇಸ್ ವಿತ್ ಯು. ನಿಮ್ಮ ಜೊತೆ ನಾವು ಯಾವಾಗಲೂ ಇದ್ವಿ. ನೀವು ಅಳಬೇಕಾದ್ರೆ, ನೀವು ನಗಬೇಕಾದ್ರೆ, ನೀವು ಆ ಭಯನ ಫೇಸ್ ಮಾಡಬೇಕಾದ್ರೆ, ನೀವು ಆ ನೋವಿಂದ ಆಚೆ ಬರಬೇಕಾದ್ರೆ, ನೀವು ನಿಮ್ಮ ವಾಯ್ಸನ್ನು ಯೂಸ್ ಮಾಡಿ ಕೆಲವೊಬ್ಬರಿಗೆ ಬೌಂಡ್ರಿ ಸೆಟ್ ಮಾಡಬೇಕಾದ್ರೆ, ನೋ ಹೇಳಬೇಕಾದ್ರೆ, ಎದ್ದೇಳೋಕ್ಕಾಗ್ತಾ ಇಲ್ಲ ಅಂತ ಅಂದ್ರೂ ನೀವು ಎದ್ದೇಳೋ ಪ್ರಯತ್ನ ಪಡಬೇಕಾದ್ರೆ, ಪ್ರತಿ ಹೆಜ್ಜೆಗೂ ನಾವು ನಿಮ್ಮ ಜೊತೆ ಇದ್ವಿ, ನಿಮಗೆ ಸಪೋರ್ಟ್ ಮಾಡ್ತಾ ಇದ್ವಿ, ಸಪೋರ್ಟ್ ಮಾಡ್ತೀವಿ, ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ನೀವು ಯಾವತ್ತೂ ಒಂಟಿ ಅಲ್ಲ ಈ ಜರ್ನಿನಲ್ಲಿ. ಎಸ್ಪೆಷಲಿ ನಿಮಗೆ ಗ್ರೂಪ್ ನಂಬರ್ 2 ಬಿಕಾಸ್ ಯು ಆರ್ ಸೋ ಹಾರ್ಟ್ ಸೆಂಟರ್ಡ್. ಜನರು ಈ ಗ್ರೂಪಲ್ಲಿರೋರು ಹಾರ್ಟ್ ಸೆಂಟರ್ಡ್, ಸಾಫ್ಟ್, ಸೆನ್ಸಿಟಿವ್, ಎಮೋಷ್ನಲಿ ಡೀಪ್, ಲೈಕ್ ಅರ್ತ್ ಏಂಜಲ್ಸ್ ಸೋಲ್ ನಿಮ್ಮದು. ಯು ಗೈಸ್ ಆರ್ ಅರ್ತ್ ಏಂಜಲ್ ಎನರ್ಜಿ ನಿಮ್ಮದು. ಸೊ ಆಬ್ವಿಯಸ್ಲಿ ದೇರ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ. ಯಾಕೆಂದರೆ ಏಂಜಲಿಕ್ ಎನರ್ಜಿ ಆಚೆ ಬರಬೇಕಂತ ಅಂದರೆ ನಿಮ್ಮ ಆ ಸಾಫ್ಟ್ ನೇಚರನ್ನು ಜನರು ಉಪಯೋಗಿಸ್ಕೊಳ್ದಿರಾ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಕೆಲವೊಂದು ನಿರ್ಧಾರಗಳನ್ನ ಮಾಡಿದ್ದೀರಾ. ಆ್ಯಂಡ್ ದೆನ್ ಯು ಹ್ಯಾವ್ ನಾಟ್ ಗಿವನ್ ಅಪ್. ನಿಮ್ಮನ್ನು ನೀವು ಬಿಟ್ಕೊಡ್ತೀರಾ, ಜೀವನದ ಮೇಲೆ ನಂಬಿಕೆ ಕಳ್ಕೊಳ್ದಿರಾ, ಫ್ಯೂಚರ್ ಮೇಲೆ ನಂಬಿಕೆ ಕಳ್ಕೊಳ್ದಿರಾ, ಹೈಯರ್ ಪವರ್ಸ್ ಮೇಲೆ ನಂಬಿಕೆ ಕಳ್ಕೊಳ್ದಿರಾ, ನಿಮಗಿರೋವಂಥ ಎಬಿಲಿಟೀಸ್ ಮೇಲೆ ನೀವು ನಂಬಿಕೆ ಕಳ್ಕೊಳ್ದಿರಾ. ಲೈಕ್ ಟೈಮ್ ಇವಾಗ 11:11 ಇದು 2ನೇ ಸಲ 11:11 ತೋರಿಸ್ತಾ ಇರೋದು. ಆವಾಗಲೇ ಕ್ಯಾಮ್ರಾ ರೆಕಾರ್ಡಿಂಗ್ ಟೈಮ್ 11:11 ಇತ್ತು, ಇವಾಗ ವಿಡಿಯೋ ಆ್ಯಕ್ಚುಯಲ್ ಟೈಮ್ ಬಂದು 11:11 ಇದೆ. ಯು ಗೈಸ್ ಆರ್ ಸೋ ರೆಡಿ. ಅ ಸನ್ನಿ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು, ಅ ಬ್ಯೂಟಿಫುಲ್ ಸನ್ನಿ ಮಾರ್ನಿಂಗ್. ಫೈನಲಿ ಆ ಸನ್ ಆಚೆ ಬಂದಿರೋದು, ನಿಮ್ಮ ಅಬ್ಸ್ಟಕಲ್ಸ್ನ, ನಿಮ್ಮ ಪ್ರಾಬ್ಲಮ್ಸ್ನ ನೀವು ಓವರ್ಕಮ್ ಮಾಡಿರೋದು, ನಿಮಗೆ ಹೀಲ್ ಆಗೋದಕ್ಕೆ ನೀವು ಟೈಮ್ ಕೊಟ್ಟಿರೋದು. ಯು ಹ್ಯಾವ್ ಹೀಲ್ಡ್. ಗ್ರೂಪ್ ನಂಬರ್
2, ಲೈಕ್ ಯು ಗೇವ್ ಯೋರ್ ಸೆಲ್ಫ್ ಪರ್ಮಿಷನ್ ಹೀಲ್ ಆಗೋದಕ್ಕೆ, ನೆಸೆಸರಿ ಇದ್ದಂಥ ರೆಸ್ಟ್ ಮಾಡಿದ್ದೀರಾ, ಹೀಲ್ ಮಾಡಿದ್ದೀರಾ. ಲುಕ್ ಅಟ್ ದಟ್, ವಿ ಆರ್ ಕಮಿಂಗ್ ಔಟ್ ವಿಕ್ಟೋರಿಯಸ್ಲಿ, ಲೈಕ್ ವಿ ಆರ್ ಟ್ರಯಂಫೆಂಟ್. ನಂಬರ್ 7, ಅ ಲಾಟ್ ಆಫ್ ಸ್ಪಿರಿಚುವಲ್ ಎನರ್ಜಿ, ಸ್ಪಿರಿಚುವಲ್ ಸಪೋರ್ಟ್ ನಿಮಗೆ ಈ ಟೈಮಲ್ಲಿ ನಿಮಗೆ ಸಿಕ್ಕಿದ್ದಂಥದ್ದು. ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಸಮ್ಮರ್ ಮೇಲೆ ಆ ಟ್ರಯಂಫೆಂಟ್ ಎನರ್ಜಿ ಬರ್ತಾ ಇರೋದು. ಟ್ರಯಂಫ್ ಇಸ್ ಸಕ್ಸಸ್, ಇಟ್ ಈಸ್ ವಿಕ್ಟ್ರಿ. ಯು ಫೈನಲಿ, ಲೈಕ್ kudos, congratulations, cheers, you successfully completed ನಿಮ್ಮ ಕಾರ್ಮಿಕ್ ಸೈಕಲ್, ನೆಗೆಟಿವ್ ಕಾರ್ಮಿಕ್ ಸೈಕಲ್ನ, ನೆಗೆಟಿವ್ ಎನರ್ಜೀಸ್ನ, ನೆಗೆಟಿವ್ ಜನರನ್ನು ಹ್ಯಾಂಡಲ್ ಮಾಡಿ ಅದರಿಂದ ಆಚೆ ಬಂದಿದ್ದೀರಾ. ನೆಗೆಟಿವ್ ಸಿಚುವೇಶನ್ಸ್ಗಳನ್ನ ಹೀಲ್ ಮಾಡಿ ಅದರಿಂದ ಆಚೆ ಬಂದಿದ್ದೀರಾ. ಪೇಷನ್ಸ್ ಆಗಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಆ ವೇಟ್ನ ಮಾಡಿದ್ದೀರಾ. Oh my goodness, group number 2, like you are warriors, you are spiritual warriors. Group number 2, your heart is so strong. ನಿಮ್ಮ ಹಾರ್ಟ್, ನಿಮ್ಮ ವಿಲ್ ಪವರು, ಇಟ್ ಇಸ್ so strong. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಲೈಕ್ ದೇ ಆರ್ ಅಪ್ಲಾಡಿಂಗ್, ಲೈಕ್ ಚಿಯರ್ ಮಾಡ್ತಾ ಇರೋದು, ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋದು. ಯಾವುದೋ ಒಂದು ಗ್ರ್ಯಾಜುಯೇಷನನ್ನು, ಲೈಫ್ ಲೆಸನನ್ನು, ಬಿಗ್ಗೆಸ್ಟ್ ಸೈಕಲ್ನ ನೀವು ಕ್ಲೋಸ್ ಮಾಡಿದ್ದೀರಾ. ನಿಮ್ಮ ನೆಕ್ಸ್ಟ್ ಚಾಪ್ಟರು, ನೆಕ್ಸ್ಟ್ ಸೈಕಲ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ವಿತ್ ದಟ್ ಫ್ರೆಶ್ ಎನರ್ಜಿ. Finally that relaxation, finally that breakthrough, finally that success story, finally the love story that you deserve. ನೀವು ಡಿಸರ್ವ್ ಮಾಡುವಂಥ ಒಂದು ಸ್ಟೋರಿನ ನೀವು ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದೆನ್ ವಿ ಹ್ಯಾವ್ ಟ್ರೂತ್. ದಿಸ್ ಇಸ್ ಜಸ್ಟಿಸ್. ಗ್ರೂಪ್ ನಂಬರ್ 2, ದಿಸ್ ಇಸ್ ಕಾರ್ಮಿಕ್ ಜಸ್ಟಿಸ್. ಕಾರ್ಮಿಕ್ ಸೈಕಲ್ ಎಂಡ್ ಆಗಿ ಹೊಸ ಕಾರ್ಮಿಕ್ ಸೈಕಲ್, ಪಾಸಿಟಿವ್ ಸೈಕಲ್ಗೆ ಮೂವ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಕಾರ್ಮಿಕ್ ಜಸ್ಟಿಸ್. ನಿಮಗೆ ಏನು ರೈಟ್ಫುಲ್ಲಾಗಿ ನಿಮಗೆ ದಕ್ಕಬೇಕು, ರೈಟ್ಫುಲ್ಲಾಗಿ ನಿಮ್ಮದು ಯಾವುದು, ಈ ಭೂಮಿಯಲ್ಲಿ ನೀವು ಏನನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀರಾ, ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ಸು, ಅದನ್ನೆಲ್ಲ ನಿಮ್ಮ ಲೈಫ್ಗೆ ನೀವು ಓಪನ್ ಮಾಡ್ತಾ ಇದ್ದೀರಾ. ಬಿಕಾಸ್ ಯು ವೆರ್ ಸೋ ಸ್ಟ್ರಾಂಗ್. ನಿಮ್ಮ ಈ ಹಳೆ ಸೈಕಲಲ್ಲಿ ಆ ಹಳೆ ಸೈಕಲನ್ನು ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಕ್ಲೋಸ್ ಮಾಡಿದ್ದೀರಾ, ಸಕ್ಸಸ್ಫುಲಿ ಹೀಲ್ ಆಗಿದ್ದೀರಾ, ಅಥವಾ ಕೆಲವೊಬ್ಬರು ಇನ್ನೂ ಹೀಲ್ ಆಗ್ತಾ ಇದ್ದೀರಾ. ಬಟ್ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ನೀವು ಅನ್ಲಾಕ್ ಮಾಡ್ತಾ ಇರೋದು ಈ ಹೊಸತನನ, ಹೊಸದನ್ನು, ಹೊಸ ಥರ ಜೀವನನ, ಹೊಸ ಥರ ಜನರನ್ನ, ಹೊಸ ಥರ ರಿಲೇಷನ್ಶಿಪ್ನ, ಅ ಫ್ರೆಶ್ನೆಸ್, ಅ ಫ್ರೆಶ್ ಸ್ಟಾರ್ಟ್, ಲೈಕ್ ಹೊಸ ಬುಕ್ಕು, ಹೊಸ ಪೇಜು, ಕಂಪ್ಲೀಟ್ಲಿ ಆಳೆ ಬಂದು ಎಂಪ್ಟಿ ಆಗಿರೋದು, ಖಾಲಿ ಆಗಿರೋದು. ಪೆನ್ ಫುಲ್ ರೀಫಿಲ್ ಆಗಿರುವಂಥ ಒಂದು ಪೆನ್ನು ಕಂಪ್ಲೀಟ್ಲಿ ಇಂಕ್ ಫಿಲ್ ಆಗಿದೆ. ಆ ಬ್ಲ್ಯಾಂಕ್ ಹಾಳೆ ಮೇಲೆ, ಖಾಲಿ ಹಾಳೆ ಮೇಲೆ ನೀವು ಏನು ಸ್ಟೋರಿ ಬರೀತೀರಾ, ನಾವು ಆ್ಯಸ್ ಅ ಸ್ಪಿರಿಚುವಲ್ ಫ್ಯಾಮಿಲಿ, ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್ ಬಂದು ಆ ಸ್ಟೋರಿಗೆ ನಾವು ರೆಸ್ಪಾಂಡ್ ಮಾಡ್ತೀವಿ, ನಿಮಗೆ ಆ ಡೈರೆಕ್ಷನಲ್ಲಿ ಗೈಡ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಪವರ್ ಅಂಡರ್ನೀತ್ ದ ಡೆಕ್. ಆಬ್ಸಲ್ಯೂಟ್ಲಿ ದಿಸ್ ಈಸ್ ಯುವರ್ ಸ್ಟೆಬಿಲಿಟಿ. ನಿಮ್ಮ ಪವರ್ನ ನೀವು ವಾಪಸ್ ರೀಕಾಲ್ ಮಾಡಿರೋ ಥರ ಇದೆ. ಐ ಕಾಲ್ ಬ್ಯಾಕ್ ಮೈ ಪವರ್. ಓ ಮೈ ಗಾಡ್, ಲುಕ್ ಎಟ್ ದ್ಯಾಟ್. ದಿಸ್ ಇಸ್ ದ ಥರ್ಡ್ ಟೈಮ್ ನಿಮಗೆ 11 ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಆರ್ ಸೋ ರೆಡಿ. ಆ ಬ್ಯಾಲೆನ್ಸ್ಗೆ ನೀವು ವಾಪಸ್ ಬರ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ಸೋ ಮಚ್ ಇನ್ ಅಲೈನ್ಮೆಂಟ್. ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ಯು ಡಿಸರ್ವ್ ಸೋ ಮಚ್ ಮೋರ್. ಗ್ರೂಪ್ ನಂಬರ್ 2. ಸೊ ನಿಮಗೆ ಏನು ದಕ್ಕಬೇಕು, ನಿಮಗೆ ಏನು ಯೂನಿವರ್ಸ್ ಪ್ಲ್ಯಾನ್ ಮಾಡಿದೆ ಪಾಸಿಟಿವ್ ಆಗಿ, ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿದ್ದೀರಾ. ಟ್ರಸ್ಟ್ ಯುವರ್ ವಿಷನ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಮೆಸೇಜ್. ನಿಮಗೆ ಆ ಕಾಳಿ ಆಳೆ ಮೇಲೆ ಈಗ ಏನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ನಿಮ್ಮ ವಿಷನ್ ಏನು, ನಿಮ್ಮ ಗೋಲ್ ಏನು, ಅದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಲೈಕ್ ಕ್ಲಾರಿಟಿನ ತಂದುಕೊಂಡು ಆ್ಯಂಡ್ ದೆನ್ ಯು ಸರೆಂಡರ್. ಆಬ್ಸಲ್ಯೂಟ್ಲಿ. ಗ್ರೂಪ್ ನಂಬರ್ 2, ಯು ಗೈಸ್ ಆರ್ ಬಿಗ್ ಆನ್ ಸರೆಂಡರ್. ಲೈಕ್ ಯು ಸರೆಂಡರ್ ಸೋ ಮಚ್. ನಿಮ್ಮ ಹೈಯರ್ ಪವರ್ಸ್ಗೆ ನೀವು ನಂಬಿರುವಂಥ ದೇವ್ರು ಇರ್ಬೋದು, whatever the higher beings, you are so good in surrendering. ಹಾಗೆಯೇ ನಿಮ್ಮ ವಿಷನ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಗೋಲ್ಸ್ ಏನು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಆ್ಯಂಡ್ ದೆನ್ ಲೆಟ್ ದ ಸಮ್ಮರ್ ಸ್ಟಾರ್ಟ್, ಲೆಟ್ ದ ನ್ಯೂ ಸಾಂಗ್ ಸ್ಟಾರ್ಟ್. ಲೈಕ್ ಆ ಹಳೆ ಆಲ್ಬಮ್ ಕ್ಲೋಸ್ ಆಗಿ ಹೊಸ ಸ್ಟೋರಿ, ಹೊಸ ಟೇಪು, ಹೊಸ CD, ಲೈಕ್ ಐ ಡೋಂಟ್ ನೋ, ಲೈಕ್ ಹೊಸ, ದೇರ್ ಇಸ್ ನ್ಯೂ, ಬ್ರ್ಯಾಂಡ್ ನ್ಯೂ. ಗ್ರೂಪ್ ನಂಬರ್ 2, ಲೈಕ್ ರೀಬರ್ತ್, ಅ ಬ್ರ್ಯಾಂಡ್ ನ್ಯೂ ಲೈಫ್, ಅ ಬ್ರ್ಯಾಂಡ್ ನ್ಯೂನೆಸ್ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಎನಿಥಿಂಗ್ ಇಸ್ ಪಾಸಿಬಲ್. ಯಾಕೆಂದರೆ ಇಲ್ಲಿ ಯಾವುದು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಬರೀ ನಿಮ್ಮ ನ್ಯೂ ಚಾಪ್ಟರ್ನ ಎನರ್ಜಿ, ಫೀಲಿಂಗ್ಸ್, ಎಮೋಷನ್ಸ್ನ ಮಾತ್ರನೇ ನಿಮಗೆ ಕನ್ವೆ ಮಾಡಿರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಟ್ ಈ ನೆಕ್ಸ್ಟ್ ಪೀರಿಯಡಲ್ಲಿ ಲೈಕ್ ನಿಮ್ಮ ವಿಷನ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಸರೆಂಡರ್ ಮಾಡಿ. ಬಿಕಾಸ್ ದ ಸಕ್ಸಸ್, ದ ಸಮ್ಮರ್ ಇಸ್ ಆಲ್ರೆಡಿ ದೇರ್. ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 2.
ಓ ಮೈ ಗಾಡ್ ಐ ಆಮ್ ರೆಡಿ ಫಾರ್ ದಿಸ್ ನ್ಯೂನೆಸ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಐ ಹ್ಯಾವ್ ಅ ವಿಷನ್ ಆ್ಯಂಡ್ ಐ ಸರೆಂಡರ್, ಲೈಕ್ ವಾಟ್ ಎವರ್ ಇಸ್ ಯುವರ್ ಅಫರ್ಮೇಷನ್ ಕೆಳಗಡೆ ಕಮೆಂಟ್ ಮಾಡಿ ಗ್ರೂಪ್ ನಂಬರ್ 2. ಆ್ಯಂಡ್ ಸೋ ಮೆನಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಈ ಚಾಪ್ಟರ್ನ ಕ್ಲೋಸ್ ಮಾಡಿದ್ದಕ್ಕೆ, ನಿಮಗೆ ನೀವು ಹೀಲ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.